ನಿನ್ನೆ ಈ ದಿವಸ ವಿವೇಕ ಚೂಡಾಮಣಿಯ ಆರಂಭ ಮಾಡಿದ್ವಿ. ಅಲ್ಲಿ ವೈರಾಗ್ಯದ ಬಗ್ಗೆ, ಅಂದರೆ ಸಾಧನ ಚತುಷ್ಟಯವನ್ನು ಕುರಿತು ಚರ್ಚೆ ಮಾಡುವಾಗ ಮೊದಲಿಗೆ ನಿತ್ಯಾನಿತ್ಯ ವಿವೇಕ, ಅನಂತರ ಇಹ ಅಮೂತ್ರ ಫಲಭೋಗ ವೈರಾಗ್ಯ ಅವುಗಳನ್ನು ಗಮನಿಸಿದ್ವಿ. ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅವರ ವ್ಯಾಖ್ಯಾನದಲ್ಲಿ ತುಂಬ ಒಳ್ಳೆಯ ಒಂದು ಸೂಕ್ತಿಯನ್ನು ಹೇಳ್ತಾರೆ. ಆಕಲ ನಿರ್ದೇಶನ ಮಾಡಿಲ್ಲ. ಸ್ವದೇಹ ಶುಚಿಗಂಧೇನ ನವಿರಜ್ಯೇತ ಯಃ ಪುಮಾನ್ ವೈರಾಗ್ಯ ಕಾರಣಂತಸ್ಯ ಕಿಮನ್ಯದುಪದಿಶ್ಯತಾಂ ಅಂತ. ಯಾರಿಗೆ ತನ್ನ ಮೈಯ ಬೆವರಿನ ವಾಸನೆಯಿಂದಲೇ ವೈರಾಗ್ಯ ಉಂಟಾಗಲ್ವೋ ಅಂಥವರಿಗೆ ಇನ್ನು ಯಾವ ವೈರಾಗ್ಯದ ಸಾಧನ ಬೋಧಿಸುವುದು ಅಂತ. ನಮ್ಮ ದೇಹವೇ ಅಷ್ಟು ಶೀರ್ಯತೆ ಇತಿ ಶರೀರಂ ಅಂತಿರುವಾಗ ಇದನ್ನು ಕಂಡು ಅವನಿಗೆ ಜುಗುಪ್ಸೆ ಬರದೇ ಇದ್ದರೆ ಮತ್ತಿನ್ನು ಹೇಗೆ ವೈರಾಗ್ಯೋಪದೇಶ ಸಾಧ್ಯ ಅನ್ನುವಂಥ ಮಾತನ್ನೇ ಅವರು ಹೇಳ್ತಾರೆ. ಇನ್ನೂ ಒಂದು ಮಾತನ್ನು ಮತ್ತೆ ಕೋಟ್ ಮಾಡ್ತಾರೆ. ಪುಣ್ಯಕ್ಷಯೇ ಪುಣ್ಯಕೃತೋ ನಭಸ್ತೈ ನಿಪಾತ್ಯಮಾನಾನ್ ಶಿಥಿಲೀಕೃತಾಂಗಾನ್ ನಕ್ಷತ್ರ ರೂಪೇಣ ದಿವಶ್ಚ್ಯುತಾಂಸ್ತಾನ್ ವಿಚಾರ್ಯ ಕೋವಾ ವಿರತಿನ್ನಯಾತಿ ಅಂತ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂತ ಬಹಳ ಪ್ರಸಿದ್ಧ ಸೂಕ್ತಿ. ಎಷ್ಟೆಲ್ಲ ಕರ್ಮಕಾಂಡಗಳ ಪುಣ್ಯವನ್ನು ಮಾಡಿಕೊಂಡವರು, ಅಂದರೆ ಯಾವುದನ್ನು ನಾವು ಇಷ್ಟ ಮತ್ತು ಪೂರ್ತ ಅಂತ ಕರಿತೀವಿ. ಇಷ್ಟ ಪೂರ್ತೇನ ಯಜೇತ ಅಂತ ಋಗ್ವೇದ ಏನನ್ನು ಹೇಳುತ್ತೆ. ಇಷ್ಟ ಅಂದರೆ ವೈದಿಕೋಕ್ತವಾದ ಕರ್ಮಗಳು, ಪೂರ್ತ ಅಂದರೆ ಲೌಕಿಕ ಹಿತಕಾರಕವಾದಂಥ ಕರ್ಮಗಳು. ಇವೆರಡೂ ಸತ್ಕರ್ಮಗಳು. ಇವುಗಳನ್ನು ಮಾಡುವ ಮೂಲಕ ಸ್ವರ್ಗಾದಿ ದಿವ್ಯ ಲೋಕಗಳು, ಅಲ್ಲಿಯ ದಿವ್ಯ ಅಥವಾ ಅಲೌಕಿಕವಾದ ಭೋಗಗಳು ಅಂತ ಅವಷ್ಟೂ ಕೂಡ ಇವನು ಸಂಚಯನ ಮಾಡಿದ ಪುಣ್ಯ ಖರ್ಚಾದ ತತ್ಕ್ಷಣ ಕ್ಷಯಿಸಿ ಇವನು ಭೂಮಿಗೆ ಬೀಳಬೇಕು ಅಂತ. ಹಾಗೆ ಪುಣ್ಯಕ್ಷಯೇ ಪುಣ್ಯಕೃತೋ ನಭಸ್ತೈರ್ ನಿಪಾತ್ಯಮಾನಾನ್, ಬೀಳಿಸಲ್ಪಡ್ತಾ ಇರೋವರು ಅವರು ಬೀಳೋಲ್ಲ, ಯಾರೋ ದಬ್ಬುತ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಸ್ವರ್ಗದಲ್ಲಿರೋ ಕಾಸೆ, ಆದರೆ ಇರೋದಕ್ಕೆ ಸಾಧ್ಯ ಇಲ್ಲ. ಕೈ ಕೊಡುಕೊಂಡು ಬರ್ತಾ ಇರಬೇಕು. ದೇವರು ಅವರ ಮಹಾಕ್ಷತ್ರಿಯದಲ್ಲಿ ಒಂದು ಕಡೆ ಬಹಳ ಚೆನ್ನಾಗಿ ಬರುತ್ತೆ. ಅಯ್ಯೋ, ಈ ದೇವತೆಗಳನ್ನು ಬಿಟ್ಟು ಮತ್ತೆ ಯಾರಿಗೂ ಸ್ವರ್ಗದಲ್ಲಿ ಪೂರ್ಣಕಾಲ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿಲ್ವಲ್ಲ. ಬಂದವರೆಲ್ಲ ಪುಣ್ಯ ಖರ್ಚಾಗ್ತಿದ್ದಂತೆ ಕೈ ಕೊಡುಕೊಂಡು ಬಟ್ಟೆ ಕೊಡುಕೊಂಡು ಎದ್ದು ಹೋಗಬೇಕು ಅನ್ನೋದು ತಿಳಿಯುವುದಲ್ಲ. ಎಷ್ಟು ಅವಿವೇಕಿಗಳು ಅಂತ ಹೇಳ್ಬೋದು. ಅದು ನಿಜವಾದ ಮಾತು. ನಾವು ಯಾವ ದೇಶಕ್ಕೆ ಹೋಗಲಿ, ಯಾರ ಮನೆಗೆ ಹೋಗಲಿ, ಕಡೆಗೆ ಬರಲೇಬೇಕು ನಮ್ಮ ಮನೆಗೆ. ಆ ಥರ ಭೂಮಿಗೆ ಬೀಳಲೇಬೇಕು. ಶಿಥಿಲೀಕೃತ ಅಂಗಾನ್, ಯಾವುದೋ ಜಲಬಿಂದು ರೂಪದಿಂದ, ವೃಷ್ಟಿಬಿಂದು ರೂಪದಿಂದ, ತೇಜೋ ರೂಪದಿಂದ, ವಾತ ರೂಪದಿಂದ, ಧೂಳೀಕಣ ರೂಪದಿಂದ ಬೀಳ್ತಾರೆ. ದಿವಶ್ಚ್ಯುತಾಂಸ್ತಾನ್ ವಿಚಾರ್ಯ ಕೋವಾ ವಿರತಿಂ ನಯಾತಿ. ಅದನ್ನು ಕಂಡ ಮೇಲೆ ಎಂತೆಂಥ ಅಶ್ವಮೇಧ, ವಾಜಪೇಯ, ಅಗ್ನಿಷ್ಠೋಮ, ಸೌತ್ರಾಮಣಿ, ಅಶ್ವಮೇಧಾದಿಗಳನ್ನೆಲ್ಲ ಮಾಡಿದಂಥವರು ಮತ್ತೆ ಭೂಮಿಗೆ ಬಂದು ಬಿದ್ದರಲ್ಲ. ಎಷ್ಟೆಲ್ಲ ತಪಸ್ಸುಗಳನ್ನು ಪಂಚಾಗ್ನಿ ಮಧ್ಯೆ ಮಾಡಿದಂಥವರು, ಏನೆಲ್ಲ ಸಾಧನ ಹೊಂದಿದಂಥವರು, ಇವರೂ ಕೂಡ ಕಸವಾಗಿ ಭೂಮಿ ಮೇಲೆ ಬೀಳ್ತಾ ಇದ್ದಾರೆ ಅಂದರೆ ತತ್ಕ್ಷಣ ಭೋಗದ ಬಗ್ಗೆ ವೈರಾಗ್ಯ ಉಂಟಾಗೋಲ್ವಾ? ವಿರಾಗ ಅಂದರೆ ಬಣ್ಣ, ಅಂಟು ಇಲ್ಲದೇ ಇರುವುದು ಅಂತ. ರಾಗ ಅಂದರೆ ಆಕರ್ಷಣೆ, ಅಂಟು, ಬಣ್ಣ ಅದು ಇಲ್ಲದೇ ಇರುವುದು. ಅದರ ಭಾವ ವೈರಾಗ್ಯ. ಅದು ಯಾರಿಗೆ ಬರೋದಿಲ್ಲ ಅಂತ. ಹೀಗಾಗಿ ತದ್ವೈರಾಗ್ಯಂ ಜುಗುಪ್ಸಾಯ ದರ್ಶನ ಶ್ರವಣಾದಿಭಿ ದೇಹಾದಿ ಬ್ರಹ್ಮಪರ್ಯಂತೆ ಹ್ಯನಿತ್ಯೇ ಭೋಗವಸ್ತುನಿ ವಿರಜ್ಯ ವಿಷಯವ್ರಾತಾತ್ ದೋಷದೃಷ್ಟ್ಯಾ ಮುಹುರ್ಮುಹು ಅನ್ನುವ ಮಾತು ಬಂತು. ಇನ್ನು ಸಾಧನ ಚತುಷ್ಟಯದ ಒಂದು ಅಂಗವಾದ ಶಮದಮಾದಿ ಷಟ್ಕ, ಶಮ, ದಮ, ತಿತಿಕ್ಷಾ, ಉಪರತಿ, ಶಾಂತಿ, ಸಮಾಧಾನ ಇವುಗಳ ಬಗ್ಗೆ ನಾವು ಗಮನಿಸೋಣ. ಸ್ವಲಕ್ಷ್ಯೇ ನಿಯತಾವಸ್ಥಾ ಮನಸ್ಸ ಶಮ ಉಚ್ಯತೆ. ಶಮ ಅಂದರೆ ಮನಸ್ಸನ್ನು ತನ್ನ ಲಕ್ಷ್ಯದಲ್ಲಿಯೇ ನಿಯಮದಿಂದ ಇಟ್ಟುಕೊಳ್ಳುವಂಥದ್ದು ಅನ್ನುವುದು. ಅಂದರೆ ಜ್ಞಾನೇಂದ್ರಿಯಗಳನ್ನು ತಾನು ತನ್ನ ಗುರಿಗೆ ಅನುಸಾರವಾಗಿ ಇಟ್ಟುಕೊಳ್ಳುವಂಥದ್ದು, ಅದನ್ನು ಶಮ ಅಂತ. ಜ್ಞಾನೇಂದ್ರಿಯಗಳು ಮನಸ್ಸಿಗೆ ಅಧೀನವಾಗಿರುವಂಥವು. ತನ್ಮೂಲಕ ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳು ಏಕತ್ರ ಸಾಕಲ್ಯದಿಂದ ಬ್ರಹ್ಮವೃತ್ತಿಯಲ್ಲಿ ಮಗ್ನವಾಗುವಂಥದ್ದು. ವಿಷಯೇಭ್ಯ ಪರಾವೃತ್ಯ ಸ್ಥಾಪನಂ ಸ್ವಸ್ವಗೋಲಕೆ ಉಭಯೇಷಾಮಿಂದ್ರಿಯಾಣಾಂ ಸದಮ ಪರಿಕೀರ್ತಿತಃ. ಇನ್ನು ದಮ ಏನು ಅಂದರೆ ಈ ಮನಸ್ಸನ್ನು ನಿಗ್ರಹ ಮಾಡಿಟ್ಟುಕೊಳ್ಳುವುದು ಶಮವಾದರೆ, ಅಂತರಿಂದ್ರಿಯ ನಿಗ್ರಹ ಶಮವಾದರೆ, ಬಹಿರಿಂದ್ರಿಯ ನಿಗ್ರಹ ದಮ. ಇಲ್ಲಿ ಜ್ಞಾನ ಕರ್ಮೇಂದ್ರಿಯಗಳೆಲ್ಲ ಸೇರಿಕೊಳ್ಳುತ್ತವೆ. ಇವುಗಳನ್ನು ಉಭಯೇಷಾಂ ಇಂದ್ರಿಯಾಣಾಂ ಸ್ವಸ್ವಗೋಲಕ್ಕೆ ಸ್ಥಾಪನಂ ಪರಾವೃತ್ಯ, ವಿಷಯಗಳಿಂದ ಈ ವಿಷಯಾದ ಮನಸ್ಸಿನ ಕಡೆಗೆ
ಮತ್ತೆ ತಿರುಗಿಸಬೇಕು ಆಯಾ ಇಂದ್ರಿಯಗಳನ್ನು. ಗೋಲಕ ಅಂತಂದರೆ ಈಗ ಕಣ್ಣಿಗೆ ಪ್ರತಿನಿಧಿಯಾಗಿ ಹೇಳಿರುವಂಥದ್ದು ಅಕ್ಷಿಗೋಲಕ ಉಂಟು. ಹಾಗೆ ಪ್ರತಿಯೊಂದು ಇಂದ್ರಿಯಗಳಿಗೂ ಸೀಟ್ ಆಫ್ ಸೆನ್ಸೇಷನ್ ಅಂತ ಇರುತ್ತಲ್ಲ, ಅಂದರೆ ಚರ್ಮಕ್ಕೆ ಅದು ಇರುವ ಕಡೆ ಎಲ್ಲ, ಕಿವಿಗೆ ಕಿವಿಯ ತಮಟೆ ಸೀಟ್ ಆಫ್ ಸೆನ್ಸೇಷನ್, ಮೂಗಿಗೆ ಮೂಗಿನ ಹೊಳ್ಳೆಯಲ್ಲಿ ಇರತಕ್ಕಂತಹ ಆ ಗ್ರಂಥಿಗಳು, ನಾಲಿಗೆಯ ಮೇಲೆ ಇರತಕ್ಕಂಥ ರುಚಿಯ ಮೊಗ್ಗುಗಳು, ಟೇಸ್ಟ್ ಬಡ್ಸ್ ಅಂತ ಹೇಳ್ತಾರೆ. ಇವುಗಳು ಹೀಗೆಲ್ಲ ಇರುವ ಇಂದ್ರಿಯಗಳ ಸಂವೇದನೆ ಶಕ್ತಿ ನೆಲೆ ಯಾವುದಿದೆ ಅಲ್ಲಿಂದ ಮನಸ್ಸಿನ ಕಡೆಗೆ ಬರಬೇಕು. ಅದಕ್ಕೆ ಮುನ್ನ ವಿಷಯಗಳ ಕಡೆಯಿಂದ ಹೋಗಬೇಕು. ತಿಂಡಿಯ ಕಡೆಯಿಂದ ನಾಲಿಗೆಯನ್ನು, ದೃಶ್ಯದ ಕಡೆಯಿಂದ ಕಣ್ಣನ್ನು, ಶಬ್ದದ ಕಡೆಯಿಂದ ಕಿವಿಯನ್ನು, ಇವನ್ನೆಲ್ಲ ಕಿತ್ತು ವಾಪಸ್ಸು ತಂದು ಅವುಗಳ ಜಾಗದಲ್ಲಿಟ್ಟು ಮತ್ತೆ ಅವುಗಳನ್ನು ಮನಸ್ಸಿಗೆ ಪೋಣಿಸಿ ಮನೋವೃತ್ತಿಯನ್ನು ಪ್ರಾಣವೃತ್ತಿಯಲ್ಲಿ ಲೀನ ಮಾಡಿ ಪ್ರಾಣವೃತ್ತಿಯನ್ನು ಬ್ರಹ್ಮವೃತ್ತಿಯಾಗಿಸಬೇಕು. ಅದು ನಿರ್ವೃತ್ತಿ. ಈ ಒಂದು ಹಂತ ಇದೆಯಲ್ಲ, ಅದಕ್ಕೆ ಬೇಕಾಗಿರುವ ತಿರುಗಿಸುವಿಕೆ, ಪರಾವರ್ತನ ಅಂದರೆ ಬ್ಯಾಕ್ವರ್ಡ್ ಟ್ರೇಸಿಂಗ್, ಅದನ್ನು ದಮ ಅಂತ ನಾವು ಕರಿತೀವಿ ಅಂತಾರೆ. ಮತ್ತು ಬಾಹ್ಯಾಲಂಬನಂ ವೃತ್ತೇಹೇ ಏಷ ಉಪರ್ತಿರುತ್ತಮ ಅಂತ, ಯಾವ ಒಂದು ವಸ್ತುಗಳನ್ನು ಕೂಡ ಹೊರಗೆ ಯಾವುದನ್ನು ಆಶ್ರಯಿಸದೇ ಇರುವಂಥದ್ದು ಉಪರತಿ ಅಂತ. ತನ್ನಲ್ಲಿ ತಾನು ನೆಮ್ಮದಿಯನ್ನು ಕಾಣುವಂಥ ಪ್ರಯತ್ನ ಉಪರತಿ ಅಂತ ಹೇಳ್ಬೋದು. ತನ್ನಲ್ಲಿ ತಾನು ನೆಮ್ಮದಿ ಕಾಣುವುದು ಬಹಳ ಬಹಳ ಕಷ್ಟ, ಆದರೆ ಆ ಕಷ್ಟವಾದದ್ದನ್ನೇ ಮಾಡಬೇಕು ಅನ್ನುವಂಥದ್ದು. ನಮ್ಮಲ್ಲಿ ನಾವು ಯಾವಾಗ ನೆಮ್ಮದಿಯಾಗಿರ್ತೀವಿ, ಬಯಕೆಗಳು ಏಳದೇ ಇದ್ದಾಗ, ವೈರಾಗ್ಯ ಇದ್ದಾಗ, ಒಂದಕ್ಕೊಂದು ಅಂಟಿಕೊಂಡಿರುವಂಥದ್ದು. ಈ ಸಾಧನ ಚತುಷ್ಟಯವೂ ಪ್ರತ್ಯೇಕವಾಗಿ ಬಿಡಿಸಿ ಬಿಡಿಸಿ ತೋರಿಸುವುದು ಶಾಸ್ತ್ರಾನುಕೂಲತೆಗೆ. ಶಾಸ್ತ್ರ ಅಖಂಡವಾದದ್ದನ್ನು ಅಧ್ಯಯನ ಸೌಕರ್ಯಕ್ಕಾಗಿ ವಿಭಾಗ ಮಾಡುತ್ತೆ. ಅಭಿನವ ಗುಪ್ತರು ಒಂದು ಕಡೆ ಹೇಳ್ತಾರೆ, ಇದು ಅಭೇದವಾದದ್ದರೂ ಅವಿಭಾಗವಾದರೂ ವ್ಯವಹಾರಾರ್ಥಂ ಶಾಸ್ತ್ರ ವ್ಯವಹಾರಾರ್ಥಂ ಕಶ್ಚನ ಕಾಲ್ಪನಿಕೋಪಿ ವಿಭಾಗ ಕ್ರಮ ಆಶ್ರಯಣೀಯೇವ ಅಂತಾರೆ. ಶಾಸ್ತ್ರಾಧ್ಯಯನಕ್ಕಾಗಿ ಯಾವುದೋ ಒಂದು ಕಾಲ್ಪನಿಕವಾಗಿ ವಿಭಾಗ ಮಾಡಿಕೊಳ್ಳಬೇಕಾಗುತ್ತೆ ಅಂತ. ಕನ್ನಡ ಸಾಹಿತ್ಯವನ್ನು ಓದಬೇಕು ಅಂತಂದರೆ ಉದಾಹರಣೆಗೆ ಪಂಪಯುಗ ಅಂತ ಕರೆಯೋಣ ಅಂತಂದರೆ, ಅಲ್ರಿ ಪೊನ್ನ ಏನು ಕಡಿಮೆ ಕವಿನ, ರನ್ನ ಏನು ಕಡಿಮೆ ಕವಿನ, ಅದು ಯಾತಕ್ಕೆ ಹಂಗೆ ಹೇಳಬೇಕು ಅಂತಂದರೆ, ಇಲ್ಲ ಇವನು ಪ್ರಾತಿನಿಧಿಕವಾದ ಕವಿ ಅಂತ ಇಟ್ಕೊಂಡಿದ್ದೀವಿ ಅಂತ. ಇಲ್ಲ, ಈ ಕವಿಗಳ ಮೇಲೆ ಮಾಡೋದು ಬೇಡ, ಚಂಪು ಕಾವ್ಯ, ಹಾಗಾಗಿ ಚಂಪು ಪರಂಪರೆ ಅಂತ ಮಾಡೋಣ ಅಂತ. ಸರಿ, ಚಂಪು ಪರಂಪರೆ ಅಂತಂದರೆ ಷಡಕ್ಷರಿಯೂ ಚಂಪು ಬರದ. ಆ ಕಾಲದಲ್ಲಿ ಸಾಂಗತ್ಯದ ಕಾವ್ಯಗಳು ಬೇಕಾದಷ್ಟು ವಿಜೃಂಭಣೆಯಲ್ಲಿ ಇದ್ದುವು, ಷಟ್ಪದಿ ಕಾವ್ಯಗಳು ಇದ್ದುವು. ಅದರ ಗತಿ ಏನನ್ನಬೇಕು? ಯಾವುದೋ ಒಂದು ಅಧ್ಯಯನಕ್ಕಾಗಿ ಒಂದು ವಿಭಾಗ ಸ್ವಾಮಿ ಅಷ್ಟೇ ಅಂತ ಕಡೆಗೆ ನಾವು ಹೇಳಬೇಕಾಗುತ್ತೆ. ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದಿಷ್ಟು ಬೇಕು. ಅದು ನಮ್ಮಿಬ್ಬರ ಮಧ್ಯೆ ಇಲ್ಲದ ವಿವಾದ ನಿಮಗ್ಯಾತಕ್ಕೆ ಬಂತು? ಹೇಳುವ ನಾನು, ಕೇಳುವ ನೀನು, ನಮ್ಮಿಬ್ಬರಿಗೆ ಆಗಿದೆಯಪ್ಪ, ಮೂರನೇವನು ನೀವು ಯಾವನು ಬಂದು ತಗಾದೆ ಮಾಡ್ತಿದ್ದಾನೆ ಅಂತ ಹೇಳುವುದಾಗುತ್ತೆ. ಹಾಗೆ ಇಲ್ಲಿ ಶಮದಮಾದಿಗಳನ್ನು ವಿಭಾಗ ಮಾಡುವಲ್ಲಿ ಈ ಸೂಕ್ಷ್ಮವಾಗಿ ಒಂದು ಮತ್ತೊಂದರ ಜೊತೆಗೆ ಓವರ್ಲ್ಯಾಪ್ ಆಗೋದು ಕಾಣುತ್ತೆ. ಈಗ ಅಹಿಂಸಾ ಅಂತ ನಾವು ಅಂತೀವಿ, ಹಾಗೆಯೇ ಶಮ ದಮ ಅಂತಂತೀವಿ. ಅಲ್ಲಿ ಅಹಿಂಸೆ ಅನ್ನೋದು ದಮ ಶಮ ಕರೆಕ್ಟಾಗಿದ್ದರೆ ತಾನಾಗಿಯೇ ಬರುತ್ತಲ್ಲ, ಇದನ್ನು ಯಾತಕ್ಕೆ ಹೇಳಬೇಕು? ಸ್ಪಷ್ಟೀಕರಣಕ್ಕೋಸ್ಕರವಾಗಿ ಹೇಳಬೇಕಷ್ಟೇ. ನಾವು ಮತ್ತೆ ಮತ್ತೆ ಹೇಳ್ತೀವಿ, ವೇದವೇ ಹೇಳಿಬಿಟ್ಟಿದೆ, ಶ್ರೇಷ್ಠತಮಾಯ ಕರ್ಮಣೆ ಅಂತ ಬರುತ್ತೆ ಮಾತು. ಶ್ರೇಷ್ಠತಮ ಅಂತನ್ನೋದು ಹೇಗೆ? ಶ್ರೇಷ್ಠ ಅನ್ನುವ ಶಬ್ದದಲ್ಲಿಯೇ ಸೂಪರ್ಲೇಟಿವ್ ಬಂದುಬಿಡ್ತು. ಬೆಸ್ಟ್ ಅಂದರೆ ಸಾಕು, ಮೋಸ್ಟ್ ಬೆಸ್ಟ್ ಅಂತ ಅನ್ನೋದು ಯಾತಕ್ಕೆ ಬೇಕು? ಯಾಕೆ ಅಂದರೆ ಪುಷ್ಟಿಗೋಸ್ಕರವಾಗಿ ಮಾಡಿರೋದು. ವೇದ ಒಪ್ಪಿಬಿಟ್ಟಿದೆ. ಇಲ್ಲದೇ ಇದ್ದರೆ ಶ್ರೇಯಸ್ತಮ ಅಂತ ಅನ್ನಬೇಕು. ಹಾಗಲ್ಲದೆ ಶ್ರೇಷ್ಠ ಅಂತ ಅನ್ನೋದು ಸಾಕು. ಶ್ರೇಷ್ಠತಮ ಅಂತ ಎರಡೂ ಹೇಳಿದೆಯಲ್ಲ ಅಂದರೆ ಅದರ ಮಹತ್ವವನ್ನು ತೋರಿಸೋದಕ್ಕೆ ಅಂತ ನಾವು ಹೇಳಬೇಕಾಗತ್ತಷ್ಟೆ. ಇವು ನೋಡಿ, ತುಂಬ ತುಂಬ ಬುದ್ಧಿವಂತ, ಒಂದು ತುಂಬ ಸಾಕು, ಎರಡು ಸರ್ತಿ ತುಂಬ ಯಾತಕ್ಕೆ? ಸ್ವಾಗತ ಸಾಕು, ಸುಸ್ವಾಗತ ಯಾಕೆ? ವೆಲ್ಕಮ್ಮು, ನಮಗೆ ತುಂಬ ಸಂತೋಷ, ಅದಕ್ಕೋಸ್ಕರ ವಿ ವೆಲ್ಕಮ್ ವಾರ್ಮ್ಲಿ ಅಂತಂದರೆ ಹೌದು, ಅದು ಒಂದು ಭಾವ. ಈಗ ಮುದುಕ ಅಂತ ಅನ್ನೋದಕ್ಕೆ ಹಣ್ಣಾಗಿರೋ ಮುದುಕ ಅಂತಂತೀವಿ. ಭಾಷೆಗೆ ಇಲ್ಲದ ಶಕ್ತಿಯನ್ನು ನಾವು ಕೊಡಬೇಕು ಅಂತನ್ನುವಂಥ ಪ್ರಯತ್ನ ಅಷ್ಟೇ, ಮತ್ತಿನ್ನೇನೂ ಅಲ್ಲ. ಹಾಗೆ ಇಲ್ಲಿ ಕೂಡ ಶಾಸ್ತ್ರ ಮತ್ತಷ್ಟು ಸ್ಪಷ್ಟೀಕರಣಕ್ಕಾಗಿ ಮಾಡುವ ಪ್ರಯತ್ನ. ಸಹನಂ ಸರ್ವದೋ ದುಃಖಾನಾಂ ಅಪ್ರತೀಕಾರಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಎಲ್ಲ ದುಃಖಗಳಿಗೆ ಅಪ್ರತೀಕಾರಪೂರ್ವಕವಾಗಿ ಅಂದರೆ ಪ್ರತಿಕ್ರಿಯೆಯನ್ನು ತೋರದೆ ಸಹಿಸಿಕೊಳ್ಳುವಂಥದ್ದು, ಮತ್ತು ಅದು ಚಿಂತಾ ವಿಲಾಪರಹಿತಂ, ಅಯ್ಯೋ ನನಗೆ ಬಂತಲ್ಲ ಅನ್ನುವ ಮಾನಸಿಕವಾದ ಚಿಂತೆ ಅಥವಾ ವಾಚಿಕವಾದ ಬಹಿರಂಗವಾದಂಥ ಕುಯ್ಯೋ ಮರ್ರೋ ದಮ್ಮೋ ದಮ್ಮಯ್ಯ ಅಮ್ಮಯ್ಯ ಅಂತ ಅನ್ನದೇ ಇರುವಂಥದ್ದು.
ಅಂದರೆ ಆರ್ತತೆ ಇಲ್ಲದೆ ಸಹನಶಕ್ತಿ, ಅಂಥದ್ದನ್ನು ತಿತಿಕ್ಷಾ ಅಂತ ನಾವು ಹೇಳ್ತೀವಿ. ಎಷ್ಟು ಪರ್ಫೆಕ್ಷನ್ ನೋಡಿ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷೇತಿ ನಿಗದ್ಯತೆ, ಸಾ ತಿತಿಕ್ಷಾ ನಿಗದ್ಯತೆ ಅನ್ನುವಲ್ಲಿ ಆ ತಿತಿಕ್ಷೆಯ ಲಕ್ಷಣವನ್ನು ಅದೆಷ್ಟು ಅಚ್ಚುಕಟ್ಟಾಗಿ ಅವರು ಹೇಳಿದ್ದಾರೆ ಅಂತ. ಇಲ್ಲಿ ಮತ್ತೆ ದುಃಖಾನಾಂ ಅಂತನ್ನುವಂಥ ಬಹುವಚನ ಇದೆಯಲ್ಲ, ಅದು ಬಹಳ ಸ್ವಾರಸ್ಯಕಾರಿ. ಅಧಿಭೂತವಾದ ದುಃಖ, ಅಧಿದೈವವಾದ ದುಃಖ, ಆಧ್ಯಾತ್ಮಿಕವಾದ ದುಃಖ, ಮೂರು ವಿಧವಾಗಿರಬಹುದು. ಫಿಸಿಕಲ್ಲಾಗಿ, ಮೆಂಟಲ್ಲಾಗಿ, ಆಕ್ಸಿಡೆಂಟಲ್ಲಾಗಿ ಹೇಗೂ ಬರಬಹುದು. ಆ ಬಂದ ದುಃಖ ಎಲ್ಲ ನಾವು ತುಂಬ ನುಂಗಿಕೊಂಡು ಇರುವಂಥದ್ದು. ಹಾಗೆಂತ ನಾನು ನುಂಗಿಕೊಳ್ತಾ ಇದ್ದೀನಿ ಅಂತಲೂ ಹೇಳಿಕೊಳ್ಳಬಾರ್ದು, ಬಹಳ ಕಷ್ಟವಾದದ್ದು. ಈ ಸಾಧನೆಯೇ ಸಿದ್ಧಿಯಾಗುವ ಸ್ಥಿತಿ ಬಂದುಬಿಡುತ್ತೆ. ಅದು ನಿಜವೇ. ಆಚಾರ್ಯರು ಮುಂದೆ ಹೇಳ್ತಾರೆ, ಯಾವುದು ಸಾಧಕನಿಗೆ ಸಾಧನೋಪಾಯಗಳಾಗಿ ಪ್ರಯತ್ನಪೂರ್ವಕವಾಗಿ ಅನುಷ್ಠಾನ ಮಾಡಬೇಕಾಗಿದೆಯೋ ಅದು ಸಿದ್ಧನ ಸಹಜ ಲಕ್ಷಣ ಆಗಿಬಿಡುತ್ತೆ ಅಂತ. ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆದಾಗ ಆಪರೇಷನ್ ಮಾಡಬೇಕು ಅಂತ ಹೊರಟಾಗ ಅವರು ನನಗೆ ಅನಸ್ತೀಶಿಯ ಏನು ಕೊಡಬೇಕಾಗಿಲ್ಲ ಅಂತ ಹೇಳಿದ್ರು. ಡಾಕ್ಟ್ರ್ ಮೂರ್ಛೆ ಹೋಗೋದೊಂದು ಬಾಕಿ, ಅವರಿಗೆ ಶೈತ್ಯೋಪಚಾರಗಳು ಮಾಡಬೇಕಾಯಿತು. ಆಗ ಅದು ಹೇಗೆ ಸಾಧ್ಯ? ನಾನು ದೇಹ ಅಲ್ಲದೇ ಇರುವಾಗ ದೇಹಕ್ಕೆ ಯಾವ ನೋವಾದರೆ ಏನು ಅಂತ. ಆ ಮಟ್ಟದ್ದು ತಿತಿಕ್ಷಾ ಅಂತಂದರೆ ನಾನು ಅದಲ್ಲ, ಇನ್ನು ಅದ್ರ ಬಗ್ಗೆ ಯಾತಕ್ಕೆ ಚಿಂತೆ ಮಾಡಬೇಕು ಅನ್ನುವಂಥದ್ದು. ಜೈನರಲ್ಲಿ ಬರುತ್ತೆ, ಶರೀಶಃ ಅಂತ ಕರೀತಾರೆ. ಎಷ್ಟೆಲ್ಲ ಶರೀಶಗಳಿವೆ ಅವನ್ನೆಲ್ಲ ಗೆಲ್ಲುವಂಥದ್ದು ಅಂತ. ಹೀಗೆ ಅವನ್ನು ಸಹಿಸಿಕೊಂಡು ನುಂಗಿ ನೊಣೆದು ನೀರು ಕುಡಿಯುವಂಥದ್ದು, ಆ ಕೆಲಸವನ್ನು ಮಾಡುವುದು ತಿತಿಕ್ಷಾ ಅಂತ ಆಗುತ್ತೆ. ಮುಂದೆ ಯಾವ ಶ್ರದ್ಧೆ ಇದೆ ಅದರ ಬಗ್ಗೆ ಹೇಳ್ತಾರೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯಾವಧಾರಣಂ ಸಾ ಶ್ರದ್ಧಾ ಕಥಿತಾ ಸದ್ಭಿ ಯಯಾ ವಸ್ತು ಉಪಲಭ್ಯತೆ ಅಂತ. ಶ್ರದ್ಧೆ ಅದು 5ನೇದು. 4ನೇದು ಶಮ, ದಮ, ಉಪರತಿ, ತಿತಿಕ್ಷಾ, ಇದು 5ನೇದು. ಏನು ಎಂಥದ್ದು ಶ್ರದ್ಧೆ? ಆ ಶ್ರದ್ಧೆಯ ಬಗ್ಗೆ ಪ್ರಸಿದ್ಧವಾಗಿ ಇದೊಂದು ನುಡಿಗಟ್ಟಂತೆ ಬಳಕೆ ಆಗ್ತಾ ಇರುವಂಥ ಮಾತು. ಶ್ರದ್ಧೆಯ ಬಗ್ಗೆ ಡೆಫಿನೇಷನ್ನಾಗಿ ತುಂಬ ಜನ ಕೋಟ್ ಮಾಡ್ತಾರೆ ಈ ಶ್ಲೋಕವನ್ನು. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯಾವಧಾರಣಂ. ಶಾಸ್ತ್ರದ ಮತ್ತು ಗುರುವಿನ ಮಾತುಗಳನ್ನು ಸತ್ಯಬುದ್ಧಿಯಿಂದ ಹಿಡಿದುಕೊಳ್ಳುವಂಥದ್ದು, ಅದನ್ನು ಗ್ರಹಿಸುವಂಥದ್ದು, ಮತ್ತು ಯಾವುದರಿಂದ ವಸ್ತು ಪರವಸ್ತು ಸಿಗುತ್ತದೆ ಅಂತ ಹೇಳಿದೆ ಇದೆಯೋ ಆ ಮಾತಿನಲ್ಲಿ, ಇನ್ನು ಯಾವ್ಯಾವುದೋ ವಿಷಯದಲ್ಲ, ಬ್ರಹ್ಮ ವಿಷಯಕವಾಗಿ ಇರುವಂಥ ಮಾತುಗಳು ಗುರುವಾಗಲಿ ಶಾಸ್ತ್ರವಾಗಲಿ ಹೇಳಿದ್ದನ್ನು ಸತ್ಯಬುದ್ಧಿಯಿಂದ ಹಿಡ್ಕೊಳ್ಳುವಂಥದ್ದನ್ನು ನಾವು ಶ್ರದ್ಧೆ ಅಂತ ಕರಿತೀವಿ. ಅದನ್ನು ಸಜ್ಜನರು ಶ್ರದ್ಧೆ ಅಂತ ಹೇಳ್ತಾರೆ ಅಂತ. ಅಶ್ರದ್ಧಾನ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ ಅಂತ ಗೀತಾವಾಕ್ಯ ಬರುತ್ತೆ. ಶ್ರದ್ಧೆ ಇಲ್ಲದೆ ಇರುವಂಥ ಮನುಷ್ಯರು ಈ ಧರ್ಮವನ್ನು ಹಿಡ್ಕೊಳ್ಳದೆ, ನನ್ನನ್ನು ಕೂಡ ಗಮನಿಸದೆ ಸಂಸಾರ ಮೃತ್ಯುಗಳ ಹಾದಿಯಲ್ಲಿ ಮತ್ತೆ ಹೋಗಿ ಬೀಳ್ತಾರೆ ಅಂತ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅನ್ನುವ ಮಾತು ಬಹಳ ಪ್ರಸಿದ್ಧವಾದದ್ದು. ಶ್ರದ್ಧೆ ಅಂತ ತತ್ಕ್ಷಣವೇ ನಮಗೆಲ್ಲ ವಿಚಾರಕ್ಕೆ ಸ್ವಸ್ತಿ ಹೇಳಿದಂತೆ ಆಯಿತಲ್ಲ, ಇದು ಅವಿಚಾರಿತವಾದದ್ದು ಅನ್ನುವ ಆಕ್ಷೇಪ ಉಂಟು. ಆದರೆ ಶ್ರದ್ಧಾ ಅಂತಂದರೆ ಚೆನ್ನಾಗಿ ಇಡುವಂಥದ್ದು ಅಂತ. ಅಂಧಶ್ರದ್ಧೆ ಅಲ್ಲವೇ ಅಲ್ಲ ಇದು. ಯಾವುದೋ ಒಂದನ್ನು ಅಂಗೀಕರಿಸದೆ ಅದನ್ನು ತಿರಸ್ಕರಿಸುವುದಕ್ಕೂ ಸಾಧ್ಯ ಇಲ್ಲ. ಯಾವುದಾದರೂ ಒಂದು ವಿಷಯವನ್ನು ನಾವು ವಿವೇಚನೆ ಮಾಡಬೇಕಾದರೆ ಮೊದಲು ಸ್ವೀಕರಿಸಬೇಕು. ಈ ಸ್ವೀಕಾರ ಬುದ್ಧಿಯೇ ಶ್ರದ್ಧೆಯ ಮೂಲ ಲಕ್ಷಣ. ಹಾಗಲ್ಲವಾದರೆ ನಮಗೆ ಯಾವ ರೀತಿಯಿಂದಲೂ ಯಾವುದೇ ವಿಷಯವನ್ನು ಕೂಡ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಲ್ಲಿ ಹೇಳಿರುವಂಥದ್ದು. ಮತ್ತು ಮಕ್ಕಳನ್ನು ನೋಡಿ, ಅವರ ಕಲಿಕೆ ಹೇಗಿರುತ್ತೆ? ಶ್ರದ್ಧೆಯಿಂದಲೇ ತಾನೆ. ಮಕ್ಕಳು ಬೇಗ ಯಾತಕ್ಕೆ ಯಾವುದನ್ನು ಕಲಿತಾರೆ? ಶ್ರದ್ಧೆ ಇರುವುದರಿಂದಲೇ. ಪ್ರಶ್ನಾತೀತವಾಗಿ ಒಂದನ್ನು ಒಪ್ಪಿಕೊಂಡು ಹೋಗ್ತಾರೆ. ಹಾಗೆ ಹೋಗುವುದರಿಂದಲೇ ನಚಿಕೇತನಿಗೂ ಬಂದದ್ದು ಶ್ರದ್ಧಾ ಅವಿವೇಶ ಅಂತ ಬರುತ್ತೆ. ತಂದೆ ಎಂತೆಂಥದ್ದು ಎಡವಟ್ಟು ಮಾಡ್ತಾ ಇದ್ದಾನಲ್ಲ, ಪೀತೋದಕ, ಜಗ್ಧತೃಣ, ನಿರಿಂದ್ರಿಯ ಅಂಥ ದನಗಳನ್ನು ದಾನ ಮಾಡ್ತಿದ್ದಾನೆ ಅಂತ ಅನ್ನುವ ಶ್ರದ್ಧೆ. ವೇದದಲ್ಲಿ ಗೌರವ, ಶಾಸ್ತ್ರದಲ್ಲಿ ಗೌರವ, ಕೊಡುವುದು ಚೆನ್ನಾಗಿರೋದು ಕೊಡಬೇಕು. ಶ್ರಿಯಾದೇಯಂ, ಹ್ರಿಯಾದೇಯಂ, ಭಿಯಾದೇಯಂ, ಸಂವಿದಾದೇಯಂ ಅನ್ನುವುದೆಲ್ಲ ತಿಳ್ಕೊಂಡಿರುವಂಥದ್ದು. ದಾತವ್ಯಮಿತಿ ಯದ್ದಾನಂ ದೇಶೇ ಕಾಲೇ ಚ ಪಾತ್ರತಃ. ಯಾವುದನ್ನು ಕೊಡ್ತೀವಿ ನಾವು ದೀಯತೆ ಅನುಪಕಾರಿಣೆ ಅಂಥ ಮಾತು, ಇದು ಬಹಳ ಮುಖ್ಯ.
ಹೀಗೆ ಶ್ರದ್ಧೆ ಬರಬೇಕು ಅಂತಂದರೆ ಅಜ್ಞಾನದಿಂದ ಅಲ್ಲ ಬರುವುದು, ಜ್ಞಾನ ಪ್ರೇಮದಿಂದ ಉಂಟಾಗುವಂಥದ್ದು. ನಮಗೆ ಲೋಕದಲ್ಲಿ ನಿತ್ಯ ವ್ಯವಹಾರ ನಡೀತಾ ಇರೋದೇ ಶ್ರದ್ಧೆ ಮೇಲೆ, ನಂಬಿಕೆಯ ಮೇಲೆ. ಅದಲ್ಲದೆ ಯಾವುದು ನಡೆಯುವುದೇ ಇಲ್ಲ. ಆಟೋ ರಿಕ್ಷಾದಲ್ಲಿ ಕೂತ್ಕೋತೀವಿ, ಹೋಗಪ್ಪ ಇಂಥ ಕಡೆಗೆ ಅಂತ ರಾತ್ರಿ 11 ಗಂಟೆನಲ್ಲಿ ಹೇಳ್ತೀವಿ. ಅವನು ಎಲ್ಲಿಯೋ ಒಂದು ಕಡೆ ಚಾಕು ತೆಗೆದು ತೋರಿಸ್ಬಿಟ್ರೆ ಗತಿ ಏನು ಅಂತ ನಾವು ಯೋಚನೆನಾದ್ರೂ ಮಾಡ್ತೀವ? ಖಂಡಿತ ಯೋಚನೆ ಮಾಡೋದಿಲ್ಲ. ಬಸ್ಸುಗಳನ್ನೆಲ್ಲ ನಂಬಿಕೊಂಡು ಹೋಗ್ತೀವಿ, ಅದು ಆಕ್ಸಿಡೆಂಟ್ ಆಗುತ್ತೆ ಅಂತ ಅಂದುಕೊಳ್ತೀವ? ಇಲ್ಲ. ಲಲ್ಲೂ ಪ್ರಸಾದ್ ಅಂತವನ ಸಾಮ್ರಾಜ್ಯದಲ್ಲಿ ಕೂಡ ರೈಲುಗಳಲ್ಲಿ ನಾವು ನಿಶ್ಚಿಂತೆಯಾಗಿ ಪ್ರಯಾಣ ಮಾಡ್ತೀವಿ. ಡಿರೈಲ್ ಆಗ್ತಲೇ ಇರುವುದು ದಿನನಿತ್ಯ ಪೇಪರಲ್ಲಿ ಬರ್ತಾ ಇದ್ರು, ನಮಗೆ ಆತ್ಮವಿಶ್ವಾಸ ಉಂಟು. ಅಮೇರಿಕದಲ್ಲಿ ಟ್ವಿನ್ ಟವರ್ಸ್ ಕೊಲಾಪ್ಸ್ ಆಗಿದ್ದು ಮರುದಿವಸ ಕೂಡ ಅಮೇರಿಕನ್ ಕಾನ್ಸುಲೇಟ್ಗೆ ಒಂದು ಸ್ವಲ್ಪವೂ ಸಂಖ್ಯೆ ಕಡಿಮೆ ಆಗಿಲ್ಲ, ನೂಕುನುಗ್ಲಾಟ ಮದ್ರಾಸಲ್ಲಿ ಅಂತ ಹೇಳ್ಬಿಟ್ಟು ಪೇಪರಲ್ಲಿ ನೋಡಿದ್ವಿ. ಅಂದರೆ ಜನರಿಗೆ ಯಾರೋ ಅಲ್ಲಿ ಸತ್ತರೆ ನಾವು ಅದೇ ಥರದ ಪ್ರಮಾದದಲ್ಲಿ ಸಾಯ್ತೀವಿ ಅಂತ ಏನೂ ಇಲ್ಲ, ನಾವು ಬದುಕ್ತೀವಿ ಎನ್ನುವಂಥ ಶ್ರದ್ಧೆ, ಜೀವನ ಶ್ರದ್ಧೆ ಅವರಿಗೆ. ಈ ನಂಬಿಕೆಯ ಮೇಲೆ ನಡೆಯೋದು. ಕಂಡ ಹೋಟ್ಲುಗಳಲ್ಲಿ ತಿಂಡಿ ತಿಂತೀವಿ, ಕಾಫಿ ಕುಡಿತೀವಿ, ಇಲ್ಲಿ ಹಲ್ಲಿ ಬಿದ್ದಿರ್ಬೋದು, ಇಲ್ಲಿ ಕಂಟ್ಯಾಮಿನೇಷನ್ ಆಗಿರ್ಬೋದು, ಇಲ್ಲಿ ಕಾಲ್ರ ಎಕ್ಸ್ಪ್ಲೋಡ್ ಆಗ್ಬೋದು ಅಂತ ಏನಾದರೂ ಅಂದುಕೊಳ್ತೀವ? ಇಲ್ಲ. ಹೀಗೆ ನಿತ್ಯ ವ್ಯವಹಾರದಲ್ಲಿ ನಮಗೆ ಎಣೆಮೀರಿದ ವಿಶ್ವಾಸ ಇದೆ, ಅಸಚ್ಛ್ರದ್ಧೆಯನ್ನು ಇಟ್ಕೊಳ್ತೀವಿ. ಆದರೆ ಶಾಸ್ತ್ರ ಗುರುವಾಕ್ಯದಲ್ಲಿ ಯಾತಕ್ಕೆ ಇಟ್ಟುಕೊಳ್ಳಬಾರದು? ಮತ್ತು ಅದಾದರೂ ಕೂಡ ಸಾರ್ವತ್ರಿಕ ಅನುಭವದ ಮೇಲೆ ಇರುವಂಥ ಶಾಸ್ತ್ರ, ನಮ್ಮ ಅವಸ್ಥಾತ್ರಯ ಮೀಮಾಂಸೆಯ ಮೇಲೆ ಅಧ್ಯಾರೋಪಾಪವಾದ ವಿವೇಕದಿಂದ ಬಂದಂಥ ಶಾಸ್ತ್ರ, ಅದನ್ನು ಮತ್ತು ಆ ದೃಷ್ಟಿಯಿಂದ ಸಾಧನೆ ಮಾಡಿ ಒಂದು ಸತ್ಯದ ನೆಲೆಯನ್ನು ಕಂಡಿರುವ ಗುರುವನ್ನು ನಾವು ಒಪ್ಪುವುದಿಲ್ಲ ಅಂತಂದರೆ ಅಷ್ಟರ ಮಟ್ಟಿಗೆ ನಮಗೆ ಹಾನಿಯೇ ಆಯಿತು, ಮತ್ತಿನ್ಯಾವುದೂ ಅಲ್ಲ. ಯಾವುದೊಂದಕ್ಕೂ ಬೇಕು. ಭಾಷೆ ಕಲಿಬೇಕಾದ್ರೆ, ಅಕ್ಷರ ತಿದ್ದಬೇಕಾದ್ರೆ ಇದು ಯಾತಕ್ಕೆ ನಾನು ಹೀಗೆ ಬರಿಬೇಕು, ಹೀಗೆ ಬರೆದ್ರೆ ಯಾತಕ್ಕೆ ಆಗೋಲ್ಲ ಅಂತ ಯಾರಾದರೂ ಕೇಳಿದ್ದಾರಾ? ಕೇಳಿ ಏನಾದರೂ ಮಾಡೋಕ್ಕಾಗಿದೆಯಾ? ಎಲ್ಲವೂ ಹಾಗೆ. ಬದುಕೆಲ್ಲ ಕುರುಡು ನೆನಪಿನ ಮೇಲೆ ನಡೀತಾ ಇದೆ. ಆದರೆ ನಾವು ವಿಚಾರವಾದದ ವಿಧ್ವಂಸಕವಾದ ಉದ್ಘೋಷವನ್ನು ಮಾತ್ರ ಮಾಡುತ್ತಲೇ ಇದ್ದೀವಿ. ಆಮೇಲೆ ಸಮಾಧಾನ. ಸರ್ವದಾ ಸ್ಥಾಪನಂ ಬುದ್ಧೇ ಶುದ್ಧೇ ಬ್ರಹ್ಮಣಿ ಸರ್ವದಾ ತತ್ಸಮಾಧಾನಮಿತ್ಯುಕ್ತಂ ನತು ಚಿತ್ತಸ್ಯ ಲಾಲನಂ. ಸರ್ವದಾ ಸ್ಥಾಪನಂ ಬುದ್ಧೇ ಶುದ್ಧೇ ಬ್ರಹ್ಮಣಿ. ಸಮಾಧಾನ ಅಂದರೆ ಶಾಂತಿ ಎನ್ನುವ ಒಂದು ತಾತ್ಪರ್ಯ ಇದ್ದರೂ ಇದು ಬೇರೆ ಅರ್ಥದಲ್ಲಿ. ಧಾ ಅಂದರೆ ಇಡುವಿಕೆ ಅಂತ. ಸಮ್ಯಕ್ ಆಧಾನಂ, ಚೆನ್ನಾಗಿ ಇಡುವಂಥದ್ದು. ಎಲ್ಲಿ? ಬ್ರಹ್ಮಣಿ, ಬ್ರಹ್ಮದಲ್ಲಿ. ಬುದ್ಧಿಯನ್ನು ಬ್ರಹ್ಮದಲ್ಲಿ ಸರಿಯಾಗಿ ಇರಿಸುವಂಥದ್ದು, ಅದನ್ನು ಸಮಾಧಾನ ಅಂತ ಹೇಳಿದ್ದೀವಿ. ನತು ಚಿತ್ತಸ್ಯ ಲಾಲನಂ. ಹಾಗಲ್ಲದೆ ಚಿತ್ತ ಯಾವುದಿದೆ ಅಂದರೆ ಸ್ಮೃತಿ ಭೂಮಿಕೆ. ಸ್ಮೃತಿ ಅಪ್ರಮಾ ಸ್ಥಾನಗಳಲ್ಲಿ ಒಂದು ಅಂತ ಹೇಳಿದ್ದಾರೆ. ನೆನಪನ್ನು ಒಂದು ದೊಡ್ಡ ಪ್ರಮಾಣವಾಗಿ ಇಟ್ಟುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ತಾರ್ಕಿಕರ ತೀರ್ಮಾನ. ಅದು ಭ್ರಮೆಗಳ ಒಂದು ಆಯಾಮದಲ್ಲಿ ಬರುತ್ತೆ ನೆನಪು. ಕಾರಣ, ಮೆಮೊರಿ ಈಸ್ ನಾಟ್ 100% ಕರೆಕ್ಟ್. ನನ್ನ ನೆನಪು ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ, ಏನೋ ನೋಡಪ್ಪ ಅದು ಹಾಗೋ ಹೀಗೋ ಅಂತಲೇ ಇರುವಂಥದ್ದು. ಅದರಿಂದ ಅದು ಆಪ್ತವಾಕ್ಯದ ಸ್ಥಿತಿಗೆ ಬರುವುದಿಲ್ಲ. ಆ ಒಂದು ದೃಷ್ಟಿಯಿಂದ ಕಂಡಾಗ ಚಿತ್ತಸ್ಯ ಲಾಲನಂ, ಸ್ಮೃತಿ ಸಂಪುಟವಾದಂಥ ಚಿತ್ತದ ಲಾಲನೆ, ಹಳೆಯ ನೆನಪುಗಳಲ್ಲಿ ಕೊಚ್ಚಿಕೊಂಡು ಹೋಗುವುದಲ್ಲ, ವರ್ತಮಾನದಲ್ಲಿ ನಚ್ಚಿಕೊಂಡು ಇರುವಂಥದ್ದು ಬ್ರಹ್ಮದ ಸ್ವರೂಪ. ಹಾಗಾಗಿ ಅದನ್ನು ನಾವು ನೋಡುವಂಥದ್ದನ್ನು ನಾವು ಮುಖ್ಯವಾಗಿ ಒಂದು ಸಾಧನ ಚತುಷ್ಟಯದಲ್ಲಿ ಒಂದಾದ ಶಮದಮಾದಿ ಷಟ್ಕದಲ್ಲಿ 6ನೇದು ಅಂತ ಗಮನಿಸಿದ್ದೀವಿ. ಮತ್ತು ಭಾಷ್ಯದಲ್ಲಿ ಕೂಡ ಇದೇ ರೀತಿಯಾಗಿ ಬರುತ್ತೆ. ಇವುಗಳ ಲಕ್ಷಣಗಳೆಲ್ಲ ತುಂಬ ಹೃದಯವಾಗಿ ಹೀಗೆ ಆಚಾರ್ಯರು ಮಾಡಿದ್ದಾರೆ. ತನ್ಮೂಲಕ ನಮಗೆ ಗೊತ್ತಾಗುತ್ತೆ ಮೊದಲು ಶಾಸ್ತ್ರ ಪ್ರವೇಶಕ್ಕೆ ಬೇಕಾಗಿರುವಂಥದ್ದು ಈ ರೀತಿಯಾದದ್ದು ಅಂತ. ಶುಭಾಶುಭಾಭ್ಯಾಂ ಮಾರ್ಗಾಭ್ಯಾಂ ವಹಂತಿ ವಾಸನಾಸರಿತ್ ಪೌರುಷೇಣ ಪ್ರಯತ್ನೇನ ಯೋಜನೀಯ ಶುಭೇಪಥಿ ಅಂತ ವ್ಯಾಖ್ಯಾನದಲ್ಲಿ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಉಲ್ಲೇಖ ಬರುತ್ತೆ. ಒಳಿತು ಕೆಡಕು ಎರಡು ದಾರಿಯಲ್ಲಿಯೂ ವಾಸನಾಸರಿತ್, ವಾಸನೆಗಳು ಅನ್ನುವಂತಹ ನದಿ ಹರಿತಾ ಇದೆ. ಅದನ್ನು ಪೌರುಷ ಪ್ರಯತ್ನದಿಂದ ಶುಭವಾದ ಮಾರ್ಗದಲ್ಲಿ ನಡೆಸಬೇಕು ಅಂತ. ನದಿಗೇನಾದರೂ ಗೊತ್ತಾಗುತ್ತಾ ಇದು ಜನರಿರೋ ದಾರಿ, ಇದು ಕಾಡಿನ ದಾರಿ, ಇದು ಕಲ್ಲು ಇರತಕ್ಕಂಥ ದಾರಿ, ಈ ಕಡೆ ಫಲವತ್ತಾದ ಮಣ್ಣಿರುವ ದಾರಿ, ನಾನು ಫಲವತ್ತಾದ ಮಣ್ಣಿರೋ ದಾರಿ ಕಡೆಗೆ ಹೋಗಿ ಹರಿದ್ರೆ ಜನಗಳಿಗೆ ಬೆಳೆ ಬೆಳ್ಕೊಳ್ಳೋದಕ್ಕಾಗುತ್ತೆ, ಅದು ಬಿಟ್ಟು ನೊರಜಗಲ್ಲಿರುವಂಥ ಜಾಗದಲ್ಲಿ ಹರಿದ್ರೆ ಪ್ರಯೋಜನ ಇಲ್ಲ ಅಂತ ಅದಕ್ಕೆ ಗೊತ್ತಾಗೋಲ್ಲ. ವಾಸನಾ ಸರಿತ್, ವಾಸನೆ ಅನ್ನುವ ನದಿ ಹಾಗೆ ತಾನು ಹೋದಂತೆ ಬರ್ತಾ ಇರುತ್ತೆ.
ಆದರೆ ನಾವು ವಿವೇಕದಿಂದ ಅದನ್ನು, ಅಂದರೆ ಪುರುಷ ಪ್ರಯತ್ನದಿಂದ, ಮಾನವ ಪ್ರಯತ್ನದಿಂದ ಸರಿಯಾದ ಕಡೆಗೆ ಕಾಲುವೆಗಳ ರೂಪದಲ್ಲಿ ಎಳೆದು ತರಬೇಕಾಗತ್ತೆ. ಆ ಪ್ರಯತ್ನ ಉಂಟು. ಎಲ್ಲ ಭಗವಂತ ಮಾಡ್ತಾನೆ ಅಂತಂದರೆ ಇದನ್ನು ಯಾವ ಭಗವಂತನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಥರದ್ದನ್ನು ಮಾಡೋದಕ್ಕೆ ಅವನೇ ಬುದ್ಧಿ ಕೊಡ್ತಾನೆ ಅಂದರೆ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಬೇಕಾಗತ್ತೆ. ಹಾಗಾಗಿ ದೇವರ ಮೇಲೆ ಭಾರ ಹಾಕೋದು ಅಂತಂದರೆ ಕೈಲಾಸಮ್ಮ ಅವ್ರು ಹೇಳಿದಂತೆ, మేము నారాయణుని పైన భారమేస్తిమి, ನಾರಾಯಣుడు ನలుగుರ ಪೈನ ಭಾರಮೇಸಿ ಅಂತ. ಪೇಷಂಟ್ ಬಗ್ಗೆ ಬರುತ್ತೆ, ನಾವು ದೇವರ ಮೇಲೆ ಭಾರ ಹಾಕಿದ್ವಿ ನಾರಾಯಣನ ಮೇಲೆ, ನಾರಾಯಣ ಪೇಷಂಟ್ ಭಾರ 4 ಜನರ ಮೇಲೆ ಹಾಕಿದ ಅಂತ. ಬಂಬೂ ಸವಾರಿ. ಹೀಗಾಗಿ ನಮಗೆ ಪೌರುಷವೂ ಬಹಳ ಬೇಕು, ಪುರುಷ ಪ್ರಯತ್ನ ಇರಲೇಬೇಕು. ಅವೆರಡೂ 2 ರೆಕ್ಕೆಗಳಿದ್ದಂತೆ, 2 ಕೈ ಸೇರಿದರೆ ಚಪ್ಪಾಳೆ, ಹಾಗೆ ನಡೆಯಬೇಕಾದದ್ದು ಅನ್ನುವುದು ಇಲ್ಲಿಯ ತಾತ್ಪರ್ಯ. ನಮ್ಮಲ್ಲಿ ಯಾವ ಶಾಸ್ತ್ರವನ್ನು ಬರೆಯಬೇಕಾದರೂ ಅಧಿಕಾರಿಯನ್ನು ಮೊದಲು, ಆ ಬಳಿಕ ವಿಷಯವನ್ನು, ಆಮೇಲೆ ಸಂಬಂಧವನ್ನು, ತದನಂತರ ಫಲವನ್ನು ಹೇಳೋದುಂಟು. ಅಧಿಕಾರಿ, ವಿಷಯ, ಸಂಬಂಧ, ಫಲ, ಇದನ್ನು ಅನುಬಂಧ ಚತುಷ್ಟಯ ಅಂತ ಕರೀತಾರೆ. ಸಾಧನ ಚತುಷ್ಟಯಕ್ಕೆ ಸಂವಾದಿಯಾದದ್ದು ಅನುಬಂಧ ಚತುಷ್ಟಯ. ಇಲ್ಲೆಲ್ಲ ಹೇಳ್ತಾ ಇರುವಂಥದ್ದು ಇದೆ, ಅಧಿಕಾರಿಯ ಲಕ್ಷಣವೇ ಹೇಳುವಂಥದ್ದು. ನನ್ನದು ಏನು ಅರ್ಹತೆ, ನಾನು ಇದಕ್ಕೆ ಯೋಗ್ಯನಾಗಿದ್ದೀನಾ ಅಂತ ನಮ್ಮಲ್ಲಿ ಮೊದಲಿಂದ ಕೇಳ್ಕೊಳ್ಬೇಕಾದದ್ದು ಅದು. ಅಂದರೆ ಕರ್ತವ್ಯ ಪ್ರಜ್ಞೆ ಬೇಕು. ಅದು ಬಿಟ್ಟು ನನಗೇನು ಬರುತ್ತೆ ಅಂತ ಮೊದಲು ಫಲವನ್ನು ಕುರಿತು ಕೇಳೋದಲ್ಲ. ಮೊದಲು ನನಗೆ ಇದನ್ನು ಸ್ವೀಕರಿಸುವ ಅರ್ಹತೆ ಉಂಟಾ, ಶಕ್ತಿ ಉಂಟಾ ಅಂತ. ಅದರಿಂದಲೇ ಭಗವಂತನನ್ನು ವರ ಕೇಳುವಾಗ ನನಗೆ ಈ ಅರ್ಹತೆ ಇದ್ದಲ್ಲಿ ಕೊಡು ಅಂತ ಕೇಳಬೇಕಂತೆ. ಹಾಗಲ್ಲದೆ ಇದ್ದರೆ ವರವೇ ಶಾಪವಾಗುತ್ತೆ. ಅಹಂಕಾರಾದಿ ದೇಹಾಂತಾನ್ ಬಂಧಾನ್ ಅಜ್ಞಾನ ಕಲ್ಪಿತಾನ್ ಸ್ವಸ್ವರೂಪಾವಬೋಧೇನ ಮೋಕ್ತುಮಿಚ್ಛಾ ಮುಮುಕ್ಷುತ. ಮುಮುಕ್ಷುತ್ವ ಅಂದರೆ ಇದು 4ನೆಯದಾದ ಸಾಧನ ಚತುಷ್ಟಯ. ಅಹಂಕಾರಾದಿ ದೇಹಾಂತಾನ್, ಅಹಂಕಾರದಿಂದ ಮೊದಲುಗೊಂಡು, ಅಂದರೆ ನಾನು ಅನ್ನುವ ಭಾವ ಅಂತಃಕರಣದಲ್ಲಿ ಯಾವುದಿದೆ ಅದು ಗರ್ವ ಅಂತಲ್ಲ, ಅಲ್ಲಿಂದ ಮೊದಲುಗೊಂಡು ದೇಹ, ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ತತ್ಸಂಘಾತವಾದ ದೇಹ, ಇದು ಸೋಪಾನ ಅವರೋಹಣ ಕ್ರಮದಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ಎಲ್ಲ ಬಂಧಗಳಿವೆ. ಇಂದ್ರಿಯಗಳಿಗೆ ಬಂಧ ಇದೆ, ದೇಹಕ್ಕೆ ಬಂಧ ಇದೆ, ಮನಸ್ಸಿಗೆ ಬಂಧ ಇದೆ, ಬುದ್ಧಿಗೆ ಇದೆ, ಚಿತ್ತಕ್ಕೆ ಇದೆ, ಅಹಂಕಾರಕ್ಕೂ ಉಂಟು. ಅಹಂಕಾರಕ್ಕೆ ಅವಿದ್ಯೆಯೇ ಬಂಧನ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಬಂಧನ, ಅವೆಲ್ಲ ಅವಿದ್ಯಾ ಬಂಧನದಿಂದಲೇ ಬಂದದ್ದು. ಈ ಎಲ್ಲ ಬಂಧಗಳು ಅಜ್ಞಾನ ಕಲ್ಪಿತವಾದವು, ವಸ್ತುತಃ ಇಲ್ಲ. ಅದು ನಾವು ಇದೆ ಅಂತ ಭ್ರಮೆ ಮಾಡಿಕೊಂಡಿದ್ದೀವಿ. ಅದನ್ನು ಸ್ವಸ್ವರೂಪದ ಜ್ಞಾನದಿಂದ, ತನ್ನನ್ನು ತಾನು ತಿಳಿಯುವುದರಿಂದ ಮೋಕ್ತುಂ ಇಚ್ಛಾ, ಬಿಡುವ ಬಯಕೆ, ನಾನು ಬಿಡುಗಡೆಯಾಗುವ ಬಯಕೆ ಯಾವುದಿದೆ ಅದು ಮುಮುಕ್ಷುತ ಅಂತ. ಮಂದ ಮಧ್ಯಮ ರೂಪಾಪಿ ವೈರಾಗ್ಯೇಣ ಶಮಾದಿನ ಪ್ರಸಾದೇನ ಗುರೋಸ್ಸೇಯಂ ಪ್ರವೃದ್ಧ ಸೂಯತೆ ಫಲಂ. ಇವೆಲ್ಲವೂ ಕೂಡ ಮಂದ, ಮಧ್ಯಮ, ಪ್ರವೃದ್ಧ ಅಂತ 3 ಹಂತಗಳಲ್ಲಿ ಇರುತ್ತವೆ ಎನ್ನುವ ಮಾತನ್ನು ಕೂಡ ಚೆನ್ನಾಗಿ ಶಾಸ್ತ್ರಕಾರರು ಹೇಳ್ತಾರೆ. ಇದು ಬಹಳ ಸೊಗಸಾಗಿರುವಂಥದ್ದು. 3 ಹಂತಗಳು ಉಂಟು. ಅಂದರೆ ಮಂದ, ಮಧ್ಯಮ ಮತ್ತು ಪ್ರವೃದ್ಧ ಅಂತ. ಕೆಲವರಿಗೆ ಮುಮುಕ್ಷುತ ಮಂದವಾಗಿರುತ್ತೆ, ತುಂಬ ಸ್ಲೋ. ಇನ್ನು ಕೆಲವರಿಗೆ ಮಧ್ಯಮ ಸ್ತರದಲ್ಲಿರುತ್ತೆ, ಮತ್ತು ಕೆಲವರಿಗೆ ತುಂಬ ಜಾಗೃತವಾಗಿರುತ್ತೆ. ಯಾರೋ ಸನ್ಯಾಸವನ್ನು ಸ್ವೀಕರಿಸಬೇಕು ಅಂತ ಹೋದರಂತೆ ರಾಮಕೃಷ್ಣದಂತಹ ಒಂದು ಸಂಸ್ಥೆಗೆ. ಆಗ ಅಲ್ಲಿ ಸನ್ಯಾಸಕ್ಕೆ ನಿಯಮಗಳು ಎಲ್ಲ ಉಂಟು, ಇಷ್ಟು ವರ್ಷ ಆದಮೇಲೆ ಅಂತೆಲ್ಲ ಆ ಥರದ್ದು. ಇಲ್ಲ, ನನಗೆ ಈಗಲೇ ಸನ್ಯಾಸ ಬೇಕು ಅಂತ. ಆಗ ನೀನು ನಾಲಿಗೆ ಚಾಚಪ್ಪ ಅಂತ ಕೇಳಿದ್ರಂತೆ. ನಾಲಿಗೆ ಚಾಚಿದ ಮೇಲೆ ಸಕ್ಕರೆ ಪುಡಿಯನ್ನು ಹಾಕಿದ್ರಂತೆ. ಎಷ್ಟೊತ್ತಾದರೂ ಒದ್ದೆ ಆಗಲಿಲ್ಲ. ಆಗ ನಿನಗೆ ಈಗಲೇ ಸನ್ಯಾಸ ಕೊಡ್ತೀವಿ ಅಂದ್ರಂತೆ. ನಾಲಿಗೆ ಮೇಲೆ ಸಿಹಿ ಬಿದ್ದ ತಕ್ಷಣ ನೀರೂರುತ್ತೆ. ಆದರೆ ಸಿಹಿ ಬಿದ್ದಾಗಲೂ ನಾಲಿಗೆ ನೀರೂರಲಿಲ್ಲ, ಆ ಸಕ್ಕರೆ ಪುಡಿ ಕರಗಲಿಲ್ಲ, ಅದು ಹಾಗೆ ಒಣಗಿತ್ತು. ಅಂದರೆ ಇವನಿಗೆ ತುಂಬ ಹತೋಟಿ ಇದೆ. ಅಂದರೆ ಯಾವುದನ್ನು ನಾವು ಉಪರತಿ ಅಂತ ಕರಿತೀವಿ, ಯಾವುದನ್ನು ನಾವು ದಮ ಅಂತ ಕರಿತೀವಿ, ಅವೆಲ್ಲ ಇದೆ. ಮತ್ತು ಸಮಾಧಾನವೂ ಉಂಟು. ಇದು ಯಾತಕ್ಕೆ? ಇವುಗಳಲ್ಲಿ ವೈರಾಗ್ಯ ಇದೆ. ಈ ವೈರಾಗ್ಯ ಯಾತಕ್ಕೆ? ತೀವ್ರವಾಗಿ ಬಿಡುಗಡೆಯ ಬಯಕೆಯಿಂದ. ಹೀಗಿದ್ದವರಿಗೆ ತಾನೇ ಸನ್ಯಾಸ, ಇನ್ಯಾರಿಗೆ ಅಂತ ಸನ್ಯಾಸ ಕೊಟ್ಟದ್ದು. ಹಾಗೆ ತೀವ್ರವಾದವರು ಕೆಲವರಿರ್ತಾರೆ, ಅದು ಪ್ರವೃದ್ಧ ಅಂತ. ಅರ್ಜುನನಿಗೆ ಬಂದಂಥ ವೈರಾಗ್ಯ ತೀವ್ರವಾದದ್ದಲ್ಲ, ಅದು ಆಗಂತುಕವಾಗಿ ಹಾಗೆ ಬಂದು ಹೋಗಿದ್ದು. ಹಾಗಲ್ಲವಾದರೆ ಅವನಿಗೆ ಆಮೇಲೆ ರೋಷಗಳು, ಆವೇಶಗಳು ಎಲ್ಲ ಇರ್ತಾ ಇದ್ವೆ, ಇಲ್ಲ. ಆದರೆ ವಿದುರನಿಗೆ ಬಂದಂಥ ವೈರಾಗ್ಯ ಆ ರೀತಿಯಾದದ್ದಲ್ಲ, ತೀವ್ರವಾದಂಥ ವೈರಾಗ್ಯ.
ಅಂಥದ್ದನ್ನು ಇಲ್ಲಿ ಲಕ್ಷಣ ಮಾಡ್ತಾ ಇದ್ದಾರೆ. ವೈರಾಗ್ಯಂಚ ಮುಮುಕ್ಷುತ್ವಂ ತೀವ್ರಂ ಯಸ್ಯತು ವಿದ್ಯತೆ ತಸ್ಮಿನ್ನೇವಾರ್ಥವಂತಸ್ಯು ಫಲವಂತಶಮಾದಯ. ಯಾರಿಗೆ ವೈರಾಗ್ಯ ಮತ್ತು ಮುಮುಕ್ಷುತ್ವಗಳು ತೀವ್ರವಾಗಿರುತ್ತೋ ಅವರಿಗೇ ಶಮಾದಿಗಳು ಫಲ ಕೊಡುತ್ತವೆ, ಹಾಗಿಲ್ಲದೆ ಇದ್ದವರಿಗೆ ಕೊಡೋದಿಲ್ಲ. ನಮಗೆ ಯಾವುದರೊಳಗೂ ವೈರಾಗ್ಯ ಇಲ್ಲ, ಹಾಗಿರುವಾಗ ಶಮಾದಮಾದಿಗಳು ಏನು ಮಾತ್ರ ಫಲ ಕೊಡುತ್ತವೆ? ಅದು ಬಹಳ ಬೇಕು. ಚೆನ್ನಾಗಿ ಬೆಳೆಯಬೇಕು ಅಂತ ಇದ್ದರೆ, ಆ ಉತ್ಸಾಹ ಇದ್ದರೆ ದುಡಿಯೋದು ಬರುತ್ತೆ. ಇಲ್ಲದೇ ಇದ್ದರೆ ನೀರು ಹಾಕ್ತೀವಿ ಪಾತಿಗೆ, ಕೆತ್ತಿ ಕೊಡೋದಿಲ್ಲ, ಮತ್ತು ಗೊಬ್ಬರವೂ ಸರಿಯಾಗಿ ಹಾಕೋದಿಲ್ಲ. ಇನ್ನು ಅದು ಈಚೆಗಳೇ ಬಿಡುತ್ತೆ ಹೊರತುನುವೆ ರಸಭರಿತವಾದ ಫಲಗಳನ್ನು ಹೇಗೆ ಬಿಡುತ್ತೆ? ಆಗೋಲ್ಲ. ಏತಯೋರ್ ಮಂದತಾ ಯತ್ರ ವಿರಕ್ತತ್ವ ಮುಮುಕ್ಷುಯೋ ಮರೋ ಸಲಿಲವತ್ತತ್ರ ಶಮಾದೇರ್ ಭಾನಮಾತ್ರತ. ಯಾರಿಗೆ ಈ ವೈರಾಗ್ಯ ಮುಮುಕ್ಷುತ್ವಗಳಲ್ಲಿ ಸ್ವಲ್ಪ ಕಡಿಮೆಯಾದಂಥ ಅಭಿನಿವೇಶ ಉಂಟೋ ಅವರಿಗೆ ಶಮಾದಿಗಳು ಮರುಭೂಮಿಯಲ್ಲಿ ಕಾಣುವಂಥ ಮರೀಚಿಕೆ ಇದ್ದಂತಷ್ಟೇ. ಮರವು ಸಲಿಲವತ್ ಅಂತ ಹಾಗೂ ಅರ್ಥ ಮಾಡ್ಬೋದು. ಅಥವಾ ಮರುಭೂಮಿಯಲ್ಲಿ ನೀರು ತುಂಬ ಸೊರಗಿ ಬತ್ತಿ ಹೋಗ್ತಾ ಇರುತ್ತೆ, ಆಳಕ್ಕೆ ಅಗಿಬೇಕು, ಹಾಗಾಗುತ್ತೆ ಅಷ್ಟೇನೆ ಅಂತ. ಮುಖ್ಯ ಬೇಕಾಗಿರುವಂಥದ್ದು ಮುಮುಕ್ಷುತ್ವ ವೈರಾಗ್ಯ. ಅದು ಹೀಗೆ ಹೇಳಿ ಮತ್ತೆ ಒಂದು ಅಮೋಘವಾದಂತಹ ಶ್ಲೋಕ ಬರುತ್ತೆ. ಅದಕ್ಕೆ ಮುನ್ನ ವ್ಯಾಖ್ಯಾನಕಾರರ ಒಂದು ಉದಾಹರಣೆಯನ್ನು ನೋಡಿ. ಸಮತಾ ಸಾಂತ್ವನೇನಾಶು ನದ್ರಾಗಿತಿ ಶನೈಶನೈ ಪೌರುಷೇಣ ಪ್ರಯತ್ನೇನ ಲಾಲಯೇ ಚಿತ್ತ ಬಾಲಕಂ. ಇದು ಯೋಗವಾಸಿಷ್ಠದ ಶ್ಲೋಕ. ನಾವು ಏಕಕಾಲದಲ್ಲಿಯೇ ಮನಸ್ಸನ್ನು ಒಂದು ಹತೋಟಿಗೆ ತರೋಕ್ಕೆ ಸಾಧ್ಯ ಇಲ್ಲ. ತುಂಟನಾದ ಬಾಲಕನನ್ನು ಕ್ರಮಕ್ರಮವಾಗಿ ನಿಗ್ರಹಿಸೋದಕ್ಕೆ ಹೇಗೆ ಶಕ್ಯವೋ ಆ ರೀತಿ ಅಂತ ಒಂದೇ ಬಾರಿಗೆ ಮಾಡೋದಕ್ಕೆ ಆರಂಭಿಸ್ತಾರೆ. ಆರಂಭ ಶೂರತ್ವ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆಮೇಲೆ ಬೇಗ ಸುಸ್ತಾಗುತ್ತೆ. ನಾವು ಎಷ್ಟೋ ಬಾರಿ ಒಂದು ತೋಟದ ಕೆಲಸ ಮಾಡಬೇಕು ಅಥವಾ ದೊಡ್ಡ ಶ್ರಮದ ಕೆಲಸ, ಭಾರ ಹೊರುವಂಥದ್ದು, ಎಳೆಯುವಂಥದ್ದು, ಎತ್ತುವಂಥದ್ದು ಮಾಡಬೇಕು ಅಂದರೆ ಮೊದಲಿಗೆ ಸರಸರ ಅಂತ ಕೆಲಸ ಮಾಡಿಬಿಡ್ತೀವಿ. 10 ನಿಮಿಷ ಆದ ತಕ್ಷಣ ಏದುಸಿರು ಬರುತ್ತೆ, ಒಂದು ಚೊಂಬು ನೀರು ಕುಡಿತೀವಿ, ಸುಸ್ತೇ ಆಗಿಬಿಡುತ್ತೆ, ಹೊಟ್ಟೆ ಭಾರವೂ ಆಗುತ್ತೆ, ಅಲ್ಲಿಗೆ ಕುಸ್ತು ಕೂತ್ಕೋತೀವಿ. ಆದರೆ ಆ ಉದ್ಯೋಗದಲ್ಲಿ ಚೆನ್ನಾಗಿ ಪರಿಣತರಾದವರು ಹೇಗೆ ಮಾಡ್ತಾರೆ? ನಿಧಾನಕ್ಕೆ ತೆಗೆದುಕೊಳ್ತಾರೆ. ಒಂದು 50 ಇಟ್ಟಿಗೆಯನ್ನು ಕೆಳಗಿಂದ ಮೇಲಕ್ಕೆ ಎತ್ತೆತ್ತಿ ಇಡಬೇಕು ಅಂದರೆ ನಾವು ಒಂದೇ ಸತ್ತಿಗೆ 4 ಇಟ್ಟಿಗೆಯನ್ನು ತೆಗೆದುಕೊಳ್ಳೋಕೆ ನೋಡ್ತೀವಿ. ಅವರು 2 ಇಟ್ಟಿಗೆನೇ ತೊಗೊಂಡು ಹೋಗ್ತಾರೆ, ನಿಧಾನಕ್ಕೆ ತೊಗೊಳ್ತಾರೆ, ನಿಧಾನಕ್ಕೆ ಬರ್ತಾರೆ. ಅಂದರೆ ಮ್ಯಾನೇಜ್ಮೆಂಟ್ ಆಫ್ ಎನರ್ಜಿ ಇದೆಯಲ್ಲ, ಅದು ಬಹಳ ಮುಖ್ಯ. ನರ್ತಕರಿಗೆ ಎಲ್ಲ ತುಂಬ ಬೇಕಾದದ್ದು. ಹಾಗೆ ಮ್ಯಾನೇಜ್ಮೆಂಟ್ ಆಫ್ ಬ್ರೆತ್, ಉಸಿರು ಸಂಗೀತಗಾರರಿಗೆ ಬೇಕು. ಎಷ್ಟು ಉಸಿರು ಬಿಡಬೇಕು, ಎಷ್ಟು ಉಸಿರು ತೆಗೆದುಕೊಳ್ಳಬೇಕು, ಯಾವ ತೀವ್ರತೆಯಲ್ಲಿ ಹೇಳಿದ್ರೆ ನಾನು ಅಷ್ಟೊತ್ತು ಇದು ಒಂದು ಸ್ವರದಲ್ಲಿ ಇರೋದಕ್ಕೆ ಸಾಧ್ಯ ಅಂತೆಲ್ಲ ಅಭ್ಯಾಸದಿಂದ ಬರುವಂಥದ್ದು. ಎಲ್ಲ ಕಲೆಗಳಿಗೂ ಕೂಡ ಈ ದೇಹಾದಿಗಳ ನಿಯಮನ ಎಂಥದ್ದು ಅಂತ ಗೊತ್ತಾಗುತ್ತೆ. ಹಾಗೆ ಬದುಕಿನ ಯಾವುದೇ ಒಂದು ವ್ಯವಹಾರದಲ್ಲೂ ಅದು ಇರಬೇಕಾದದ್ದು. ಭಾಷಣ ಮಾಡುವಾಗಲೂ ಅಷ್ಟೇ, ಗಬಗಬ ಅಂತ ಒಂದೇ ಸರ್ತಿಗೆ ಎಲ್ಲವನ್ನ ಕಕ್ಕಿಬಿಟ್ರೆ 15 ನಿಮಿಷದಲ್ಲಿ ಪಾಯಿಂಟ್ಸು, ಆಮೇಲೆ ಇನ್ನು 1.25 ಗಂಟೆಗೆ ಏನು ಮಾಡ್ತಾನೆ? ಪರದಾಡಬೇಕಾಗತ್ತೆ, ನೋಡಿಕೊಳ್ಬೇಕು, ವಿಷಯ ವಿಭಾಗ ಏನು ಮಾಡಿಕೊಳ್ಬೇಕು ಅಂತ. ಇವೆಲ್ಲ ಅಭ್ಯಾಸದಿಂದ ಬರುವಂಥದ್ದಲ್ಲ. ಹಾಗೆ ಆ ಅಭ್ಯಾಸಕ್ಕೆ ಹೆಚ್ಚಿನ ಬೆಲೆ ಉಂಟು. ಬಾಲಕರನ್ನು ಮಣಿಸುವಂತೆಯೇ ಇದು ಕೂಡ. ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ ಅನ್ನುವ ಮಾತು ತುಂಬ ಪ್ರಸಿದ್ಧವಾದದ್ದು ವಿವೇಕ ಚೂಡಾಮಣಿಯದು. ಮುಂದೆ ಸ್ವಾತ್ಮತತ್ವಾನುಸಂಧಾನಂ ಭಕ್ತಿರಿತ್ಯಪರೇ ಜಗುಹು ಅನ್ನುವಂಥ ಮಾತು ಬರುತ್ತೆ. ಇದು ಸ್ವಲ್ಪ ಚರ್ಚನೀಯವಾಗಿ ಉಳಿದಿದೆ. ವಿವೇಕ ಚೂಡಾಮಣಿ ಶಂಕರರದ ಅಲ್ಲ ಅಂತ ವಾದ ಮಾಡುವವರು ಇದನ್ನು ಒಂದು ದೊಡ್ಡ ಆಧಾರ ಅಂತ ಹೇಳ್ತಾರೆ. ಏನದು? ಮೋಕ್ಷ ಸಾಧನ ಸಾಮಗ್ರಿಗಳಲ್ಲಿ ಇವೆಲ್ಲ ಸಾಧನ ಚತುಷ್ಟಯ ಅಂತ ಯಾವುದಿದೆ ಅದರ ಜೊತೆಗೆ ಭಕ್ತಿಯೇ ಗರೀಯಸಿ ಶ್ರೇಷ್ಠವಾದದ್ದು. ಯಾಕೆ? ಅದು ಮುಂದೆ ಅವರು ಹೇಳ್ತಾರೆ. ಸ್ವಸ್ವರೂಪಾನುಸಂಧಾನ, ತನ್ನ ಸ್ವರೂಪವನ್ನು ತಾನು ಧ್ಯಾನ ಮಾಡುವುದೇ ಭಕ್ತಿ ಅಂತ ಹೇಳ್ತೀವಿ. ತನದ ತತ್ವ ಏನು, ಅದರ ಹುರುಳೇನು ತಿರುಳೇನು ಅನ್ನುವುದನ್ನು ಧ್ಯಾನಿಸುವಂಥದ್ದು. ಅದನ್ನು ಸ್ವಸ್ವರೂಪಾನುಸಂಧಾನಂ ಅಂತ ಒಂದು ಪಾಠ, ಇನ್ನೊಂದು ಕಡೆ ಸ್ವಸ್ವರೂಪಾನುಸನ್ನಾಹಂ ಅಂತಲೂ ಉಂಟು. ಎರಡೂ ಸರಿಯಾಗಿದೆ. ಸ್ವಸ್ವರೂಪಾನುಸಂಧಾನಂ ಅನ್ನೋದು ಹೆಚ್ಚು ಪ್ರಶಸ್ತವಾಗಿ ತೋರುತ್ತೆ. ಅದನ್ನು ಭಕ್ತಿ ಅಂತ ಹೇಳ್ತೀವಿ ಅಂತ. ಇಲ್ಲಿ ಯಾವುದೇ ವಿರೋಧಕ್ಕೆ ಅವಕಾಶವೇ ಇಲ್ಲ. ತನವನ್ನು ಚಿಂತನೆ ಮಾಡುವುದು ಭಕ್ತಿ ಅಂತ, ತನವನ್ನು ಧ್ಯಾನ ಮಾಡುವುದು ಭಕ್ತಿ ಅಂತ.
ಅಂದರೆ ಏನು? ಜ್ಞಾನವೇ ಆಯಿತು. ಭಕ್ತಿಗೆ ಜ್ಞಾನಕ್ಕೆ ಪಾರಮಾರ್ಥಿಕವಾಗಿ ಭೇದ ಇಲ್ಲ. ಅಲ್ಲಿ ಪರಭಕ್ತಿ ಒಂದೇ ಇರುತ್ತೆ. ಅದು ನಿರ್ವಿಷಯಕವಾದಂಥ ಭಕ್ತಿ ಆಗುತ್ತೆ, ನಿರ್ಹೇತುಕವಾದಂಥ ಭಕ್ತಿ, ಐಕಾಂತಿಕವಾದಂಥ ಭಕ್ತಿ ಅಂತೆಲ್ಲ ಹೇಳಿದ್ದಾರೆ. ಶಂಕರರು ಭಕ್ತಿಯನ್ನು ಎಂದೂ ದೊಡ್ಡ ಸಾಧನ ಅಂತ ಹೇಳಿಲ್ಲ, ಜ್ಞಾನದ ಚಾಂಪಿಯನ್ ಅವರು. ಹಾಗಿರುವಲ್ಲಿ ಮೋಕ್ಷ ಸಾಧನ ಸಾಮಗ್ರಿಯ ಭಕ್ತಿರೇವ ಗರೀಯಸಿ ಅಂತ ಹೇಗೆ ಹೇಳ್ತಾರೆ? ಹೀಗಾಗಿ ಇದು ಶಂಕರದ ಅಲ್ಲ ಅಂತ. ಆದರೆ ಶಂಕರರು ಭಕ್ತಿಗೆ ಕೊಟ್ಟಿರುವ ಡೆಫಿನೇಷನ್ ಏನು, ಲಕ್ಷಣ ಏನು ಅಂತ ನೋಡಿದ್ರೆ ಸ್ವಸ್ವರೂಪಾನುಸಂಧಾನ. ಇನ್ಯಾವುದನ್ನೋ ಕುರಿತು ಚಿಂತನೆ ಮಾಡು, ಇನ್ಯಾವುದೋ ಒಂದು ಫಲೋದ್ದಿಷ್ಟವಾಗಿ ಮಾಡು, ಮೋಕ್ಷೈಕ ಕಾಮ ಬಿಟ್ಟು ಮಾಡು, ಇನ್ಯಾವುದೋ ಒಂದನ್ನು ಅಂತ ಹೇಳಿದರೆ ಆಗ ಇಲ್ಲಿ ಲಕ್ಷಣ ಸರಿಯಾಗಿಲ್ಲ, ಶಂಕರರ ಜ್ಞಾನ ಲಕ್ಷಣಕ್ಕಿಂತ ಭಿನ್ನವಾಗಿದೆ ಅಂತ. ಇಲ್ಲಿ ಆ ರೀತಿಯಾದ ಯಾವುದೇ ಒಂದು ವ್ಯುತ್ಕ್ರಮ ಇಲ್ಲ, ವಿಪ್ರತಿಪತ್ತಿ ಇಲ್ಲ. ಆದ್ದರಿಂದ ಸ್ಪಷ್ಟವಾಗಿ ನಾವು ಹೇಳಬಹುದು, ತನ್ನ ಸ್ವರೂಪ ಅಂದರೆ ಆತ್ಮತತ್ವಕ್ಕಿಂತ ಬೇರಾದ ಅನಾತ್ಮತತ್ವವೇ ತನ್ನದು ಅಂತ ಭ್ರಮೆಪಟ್ಟು ತಿಳ್ಕೊಂಡಿರೋದು ಮನುಷ್ಯ. ಅದನ್ನು ಬಿಡುವುದೇ ಹೊರತು ಮತ್ತಿನ್ಯಾವುದೂ ಅಲ್ಲ ಅಂತ. ಕೆಲವರು ಇಲ್ಲಿ ಸವಿಕಲ್ಪ ಸಮಾಧಿಯ ಒಂದು ಉಲ್ಲೇಖ ಉಂಟು ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ರೀತಿಯಾದ ಆಧಾರ ಸಿಗುವುದಿಲ್ಲ. ಆದರೆ ಒಂದನ್ನು ನಾವು ಗಮನಿಸಬೇಕು. ಈ ಸಾಧನ ಚತುಷ್ಟಯದ ಹಿನ್ನೆಲೆಯಲ್ಲಿ ಶಂಕರರು ಎಲ್ಲ ಯೋಗಗಳನ್ನು ಸೇರಿಸಿದ್ದಾರೆ. ನೋಡಿ, ಶಮ ದಮಾದಿಗಳು ಉಂಟಾಗಬೇಕು ಅಂದರೆ ಪ್ರಾಣಾಯಾಮ, ಪ್ರತ್ಯಾಹಾರ ಇವುಗಳು ಅನಿವಾರ್ಯವಾದದ್ದಲ್ಲ. ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳನ್ನು ಒಳಕ್ಕೆ ಸೆಳೆದುಕೊಳ್ಳೋದು ಅನ್ನುವಲ್ಲಿ ಶಮ ದಮಗಳು ಬಂದೇ ಬಂತವಲ್ಲ. ಅದೇ ಥರ ಒಂದು ಮನಸ್ಸಿಗೆ ನೆಮ್ಮದಿ ಬೇಕು, ಉಪರತಿ ಬೇಕು ಅಂದರೆ ಪ್ರಾಣಾಯಾಮ ಮಾಡಬೇಕಾಗತ್ತೆ. ಉಸಿರಾಟದ ಮೇಲೆ ಗಮನ ಹೋದಂಥ ಮನಸ್ಸು ಇನ್ಯಾವುದರ ಕಡೆಗೂ ಗಮನ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಪಾತಂಜಲ ಯೋಗದಲ್ಲಿ ಹೇಳಿರುವಂಥ ಸಾಧನೆಗಳು ಇದಕ್ಕೆ ವಿರುದ್ಧವಾಗಿಲ್ಲ, ವಿಪರೀತವಾಗಿಲ್ಲ ಅನ್ನುವುದು ಗೊತ್ತಾಗುತ್ತೆ. ಅದೇ ಥರ ಧ್ಯಾನ ಅನ್ನುವಲ್ಲಿ ಸಮಾಧಾನ ಅನ್ನುವುದು ಬಂದೇ ಬರುತ್ತೆ. ಅವೆಲ್ಲ ಸೇರಿಕೊಳ್ಳುವಂಥದ್ದೇನೆ, ಯಾವ ರೀತಿಯಿಂದಲೂ ಭಿನ್ನವಾಗೋದಿಲ್ಲ. ಆಮೇಲೆ ಇದೆಲ್ಲ ಈ ರಾಜಯೋಗ ಅಂತ ಏನು ಹೇಳ್ತೀವಿ ಆ ಅಂಶಗಳಾದವು. ಇನ್ನು ಕರ್ಮಯೋಗದ್ದು ನೋಡಿದ್ರೆ ವೈರಾಗ್ಯ ಬರಬೇಕು ಅಂತಂದರೆ ಸುಮ್ಮನೆ ಬರುವಂಥದ್ದಲ್ಲ. ಎಲ್ಲ ಕರ್ಮಗಳನ್ನು ಮಾಡ್ತಾ ಕರ್ಮಗಳಲ್ಲಿ ಇರುವಂತಹ ಅಪರಿಪೂರ್ಣತೆಯನ್ನು ಕಂಡು ಬರುತ್ತೆ. ಅಪರಿಪೂರ್ಣತೆಯನ್ನು ಕಾಣುವ ದೃಷ್ಟಿ ಯಾವಾಗ ಬರುತ್ತೆ? ನಿರ್ಲೇಪ ಕರ್ಮ ಮಾಡುವಾಗ ಬರುತ್ತೆ. ನಿರ್ಲೇಪ ಕರ್ಮ ಮಾಡುವಾಗ ನೋಡು, ಯಾವ ಕರ್ಮವೂ ಕೂಡ ಅಪೂರ್ಣವಾದದ್ದೇ ಅಂತ ಗೊತ್ತಾದ ಮೇಲೆ ಇದನ್ನು ನಾನು ಯಾಕೆ ಮಾಡಬೇಕು? ಲೋಕಸಂಗ್ರಹಕ್ಕಾಗಿ ಮಾಡಬೇಕು. ಲೋಕಸಂಗ್ರಹವನ್ನೋದು ಯಾತಕ್ಕೆ? ಈಶ್ವರ ವೈಭವ ರೂಪವಾಗಿ ಜಗತ್ತಿದೆ, ಈ ಜಗತ್ತನ್ನು ಗೌರವಿಸುವುದು ನನ್ನ ಕರ್ತವ್ಯ. ಅದು ಮಾತ್ರವಲ್ಲ, ಈ ದೇಹ ಇರುವಂಥದ್ದು ಪರಮ ಪುರುಷಾರ್ಥಕ್ಕೆ ಒಂದು ಸಾಧನವಾಗಿ, ಈ ಸಾಧನವನ್ನು ಸರಿಯಾಗಿಟ್ಟುಕೊಳ್ಳಬೇಕು ಅಂತ ಈ ಎಲ್ಲ ವಿವೇಕವೂ ಕೂಡ ಇರುತ್ತೆ. ಹೀಗಾಗಿ ಅಲ್ಲಿ ಕೂಡ ಬರುತ್ತೆ ಕರ್ಮಯೋಗಕ್ಕೆ ಇಲ್ಲಿ ಆಸ್ಪದ ಉಂಟೇ ಉಂಟು. ಇನ್ನು ಭಕ್ತಿಯೋಗ ಯಾವುದಕ್ಕೆ ಬರುತ್ತೆ? ಉತ್ಕಟವಾದ ಪ್ರೀತಿ ಭಕ್ತಿಯ ಮುಖ್ಯ ಲಕ್ಷಣ. ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ ಅಂತ ಹೇಳ್ತಾರೆ. ಉತ್ಕಟವಾದ ಪ್ರೀತಿ ಯಾವುದರ ಬಗ್ಗೆ? ಬಿಡುಗಡೆಯ ಬಗ್ಗೆ ಪ್ರೀತಿ ಅಂತಾದಾಗ ತನ್ನಂತೆ ತಾನೇ ಭಕ್ತಿಯೋಗಕ್ಕೆ ಆಸ್ಪದವಾಗುತ್ತೆ. ಆಮೇಲೆ ಭಕ್ತಿಯೋಗದಲ್ಲಿ ಸ್ವಾರ್ಥ ತ್ಯಾಗಕ್ಕೆ ಎಲ್ಲಿಲ್ಲದ ಪ್ರಾಶಸ್ತ್ಯ ಉಂಟು. ಭಗವಂತನ ಪ್ರೀತಿಗಾಗಿ ಅಂತ ಹೇಳುವುದರ ಮೂಲಕ ತನ್ನಂತೆ ತಾನೇ ಅಹಂಕಾರ ಖಂಡನವನ್ನು ಮಾಡಿಕೊಳ್ತಾ ಬರ್ತಾನೆ. ಅಹಂಕಾರ ಖಂಡನ ಮಾಡಿಕೊಳ್ತಾ ಇದ್ದಂತೆ ಉಪರತಿ ಸಿದ್ಧಿಯಾಗುತ್ತೆ. ಉಪರತಿಯಿಂದ ಸಮಾಧಾನ ಉಂಟಾಗುತ್ತೆ. ಅದು ಮಾತ್ರವಲ್ಲ, ಭಕ್ತನ ಮುಖ್ಯವಾದ ಲಕ್ಷಣ ಏನು ಅಂತ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ಕೊಟ್ಟಿರುವುದನ್ನು, ಜ್ಞಾನಿಯ ಲಕ್ಷಣ ಏನು ಅಂತ ಹೇಳಿ 2ನೇ ಅಧ್ಯಾಯದ ಕೊನೆಗೆ ಕೊಟ್ಟಿರುವುದು ಸ್ಥಿತಪ್ರಜ್ಞ ಲಕ್ಷಣದಲ್ಲಿ ನೋಡಿದರೆ ಒಂದಿಷ್ಟೂ ವ್ಯತ್ಯಾಸ ಇಲ್ಲ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಅನ್ನುವಂಥ ಮಾತಿನಲ್ಲಿ ಜ್ಞಾನಿಯದೇ ಉಂಟು. ಯಾರಿಂದ ಲೋಕಕ್ಕೆ ಅಂಜಿಕೆ ಇಲ್ಲವೋ ಮತ್ತು ಲೋಕದಿಂದ ಯಾರಿಗೆ ಅಂಜಿಕೆ ಇಲ್ಲವೋ ಅವನೇ ಪ್ರಿಯತಮನಾದವನು ನನಗೆ ಅಂತ ಪರಮಾತ್ಮ ಹೇಳ್ತಾನೆ. ಜ್ಞಾನಿಗೂ ಇದೇ ಅಲ್ವ ಹೊಂದುವುದು, ಭಕ್ತನಿಗೂ ಇದೇ ತಾನೇ ಹೊಂದುವುದು. ಅದರಿಂದಲೇ ಯೋಗ ಅನ್ನುವುದನ್ನು ಕೇವಲ ಪಾತಂಜಲಿ ಯೋಗ ಅನ್ನುವ ಅರ್ಥದಲ್ಲಿ ತೆಗೆದುಕೊಳ್ಳದೆ ಯಾವುದೆಲ್ಲ ಭಿನ್ನತೆಗಳನ್ನು ಬೆಸೆದು ಏಕತೆಯನ್ನು ತಂದುಕೊಡುತ್ತೋ, ಸಮನ್ವಯವನ್ನು ಕಲ್ಪಿಸಿಕೊಡುತ್ತೋ ಅದನ್ನು ಯೋಗ ಅಂತ ತೆಗೆದುಕೊಂಡರೆ ಕರ್ಮ ಬೇರೆ ಇರಬಹುದು, ಭಕ್ತಿ ಬೇರೆ ಇರಬಹುದು, ಧ್ಯಾನ ಬೇರೆ ಇರಬಹುದು, ಜ್ಞಾನವೂ ಬೇರೆ ಇರಬಹುದು. ಯಾವಾಗ ಅದು ಯೋಗ ಅಂತ ಅನಿಸಿಕೊಳ್ಳುತ್ತೋ ಹಾಗೆ ಎಲ್ಲ ಒಂದಾಗುತ್ತೆ. ಯೋಗ ಅನ್ನುವಲ್ಲಿ ಜ್ಞಾನವನ್ನು ಕೇವಲ ಜ್ಞಾನ ಅಂತ. ಯಾಕೆ ಜ್ಞಾನವೂ ಕೂಡ ಸವಿಷಯಿಕವಾದಂತಹ ಸವಿಕಲ್ಪವಾದ ಜ್ಞಾನ ಆಗ್ಬೋದಲ್ಲ. ಶಾಸ್ತ್ರಜ್ಞಾನಕ್ಕೂ ಬ್ರಹ್ಮಜ್ಞಾನಕ್ಕೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಅಸ್ತಿ ಬ್ರಹ್ಮೇತಿ ಚೇತ್ವೇದ ಪರೋಕ್ಷಂ ಜ್ಞಾನ ಮುಚ್ಯತೆ, ಅಸ್ಮಿ ಬ್ರಹ್ಮೇತಿ ಚೇತ್ವೇದ ಸಾಕ್ಷಾತ್ಕಾರಸ್ಸ ಉಚ್ಯತೆ ಅಂತ ಪಂಚದಶಿಯಲ್ಲಿ ವಿದ್ಯಾರಣ್ಯರು ಹೇಳ್ತಾರೆ.
ಬ್ರಹ್ಮವೂ ಇದೆ ಅಂತ ತಿಳ್ಕೊಳ್ಳುವಂಥದ್ದು ಪರೋಕ್ಷ ಜ್ಞಾನ, ಪುಸ್ತಕ ಪಾಂಡಿತ್ಯ. ಬ್ರಹ್ಮವಾಗಿದ್ದೀನಿ ಅಂತ ಅರಿವಿಗೆ ಬರುವಂಥದ್ದು, ಅನುಭವಕ್ಕೆ ಬರುವಂಥದ್ದು ಸಾಕ್ಷಾತ್ಕಾರ ಅಂತ. ಹೀಗೆ ಕಂಡಾಗ ಜ್ಞಾನದಲ್ಲಿಯೂ ತಾರತಮ್ಯ ಉಂಟು. ಹೇಗೆ ಭಕ್ತಿಯನ್ನು ಸವ್ಯಭಿಚಾರಣೀಯ ಭಕ್ತಿ, ಅವ್ಯಭಿಚಾರಣೀಯ ಭಕ್ತಿ, ಅಥವಾ ಸೋಪಾಧಿಕವಾದ ಭಕ್ತಿ, ನಿರುಪಾಧಿಕವಾದ ಪರಭಕ್ತಿ ಅಂತ ಹೇಳ್ತಾರೋ, ಯಾವ ತರಹ ಧ್ಯಾನವನ್ನು ಸವಿಕಲ್ಪ ಮತ್ತು ನಿರ್ವಿಕಲ್ಪ ಅಂತ ಹೇಳ್ತಾರೋ, ಕರ್ಮವನ್ನು ಸಕಾಮ ಕರ್ಮ, ನಿಷ್ಕಾಮ ಕರ್ಮ ಅಂತ ಹೇಳ್ತಾರೋ, ಹಾಗೆ ಜ್ಞಾನವನ್ನು ಕೂಡ ಸವಿಶೇಷ ಜ್ಞಾನ, ನಿರ್ವಿಶೇಷ ಜ್ಞಾನ ಅಂತ ಹೇಳುವುದು ಉಂಟು. ಈ ಥರ ಕಂಡಾಗ ದರ್ಶನಗಳಲ್ಲಿ ಸಮನ್ವಿತವಾಗಿ ಈ ಎಲ್ಲ ಸಾಧನ ಚತುಷ್ಟಯಗಳು ಭೇದ ಇಲ್ಲದೆ ಬರುತ್ತೆ ಅಂತ. ನಮ್ಮಲ್ಲಿ ಮುಕ್ಕಾಲಲ್ಲ 190% ಜಗಳ ಇರುವಂಥದ್ದು ಈ ವೇದಾಂತದ ರಣರಣ ರಗಳೆಗಳಲ್ಲಿ ವಿಷಯದ ಬಗ್ಗೆನೇ, ಅಧಿಕಾರಿಯ ಬಗ್ಗೆ ಅಲ್ಲ. ಎಂಥ ದುರಂತ! ವಿಷಯ ಏನಾದರೂ ಆಗ್ತಾ ಹೋಗಲಿ, ಆ ವಿಷಯನ ಮುಟ್ಟುವುದಕ್ಕೆ ಬೇಕಾದ ಅಧಿಕಾರ ನನಗಿದೆಯಾ ಅಂತ ನೋಡುವಲ್ಲಿ ಎಲ್ಲ ಶಾಸ್ತ್ರಗಳಿಗೆ, ಎಲ್ಲ ದರ್ಶನಗಳಿಗೆ ಐಕಮತ್ಯ ಉಂಟು. ಅದು ಬೌದ್ಧವಾಗಲಿ, ಜೈನವಾಗಲಿ, ದ್ವೈತವಾಗಲಿ, ವಿಶಿಷ್ಟಾದ್ವೈತವಾಗಲಿ, ಕ್ರೈಸ್ತವಾಗಲಿ, ಯಹೂದ್ಯವಾಗಲಿ, ಯಾವುದಾಗಲಿ ಕೂಡ ಈ ಸಾಮಾನ್ಯ ಧರ್ಮಗಳ ಚೌಕಟ್ಟಿಗೆ ಮೀರಿ ಹೋಗುವಂಥದ್ದಲ್ಲ. ಕಗ್ಗದಲ್ಲಿ DVG ಅವರದಕ್ಕೆ ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃಸಿದ್ಧ ಮಂಕುತಿಮ್ಮ ಅಂತಂದಿದ್ದಾರೆ. ಈ ಸಾಮಾನ್ಯ ಧರ್ಮಗಳು ಅಷ್ಟು ಮುಖ್ಯವಾದಂಥವು. ಅದು ಬಿಟ್ಟು ಮತ್ತಿನ್ಯಾವುದೂ ಇಲ್ಲ. ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವಹಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ ಈ ಸಾಮಾನ್ಯ ಧರ್ಮಗಳೇ ಮತ್ತೆ ವಿವಕ್ಷಿತವಾಗ್ತಾ ಇವೆ. ಯಜ್ಞದಾನ ತಪಸ್ಸುಗಳಲ್ಲಿ ಎಲ್ಲ ಸಾಮಾನ್ಯ ಧರ್ಮಗಳು ಅಡಗಿ ಹೋಗುತ್ತವೆ. ಆದ್ದರಿಂದ ನಾವು ಮೊದಲಿಗೆ ಅಧಿಕಾರಿಯಲ್ಲಿ ಯಾರಿಗೂ ವಿಪ್ರತಿಪತ್ತಿ ಇಲ್ಲ, ತಗಾದೆ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ವಿ. ಹಾಗೆ ತೀರ್ಮಾನ ಆದ ತಕ್ಷಣ ಅಷ್ಟು ಭಾಗದ ವಿವೇಕ ಚೂಡಾಮಣಿ ಎಲ್ಲರಿಗೂ ಬೇಕಾಗಿದೆ ಅಂತಲೂ ಆಯಿತು. ಇಷ್ಟನ್ನು ಸಾಧನೆ ಮಾಡಿಕೊಂಡ್ರೆ ಸಾಕು. ಅದು ದ್ವೈತವೋ, ಅದ್ವೈತವೋ, ಯಹೂದ್ಯವೋ, ಕ್ರೈಸ್ತವೋ ಯಾವುದಾದರೂ ಅವನಿಗೆ ಬೇಕಾದ್ದು ಸಿಕ್ಕೇ ಬಿಡುತ್ತೆ. ಮುಂದೆ ಇದನ್ನು ಈ ಎಲ್ಲ ಉಕ್ತ ಸಾಧನ ಸಂಪನ್ನ ತತ್ವಜಿಜ್ಞಾಸುರಾತ್ಮನಃ ಉಪಸೀದೇತ್ ಗುರುಂ ಪ್ರಾಜ್ಞಂ ಯಸ್ಮಾತ್ ಬಂಧ ವಿಮೋಕ್ಷಣಂ ಶ್ರೋತ್ರಿಯ ಅವರ್ಜಿನಃ ಅಕಾಮಹತಃ ಯಃ ಬ್ರಹ್ಮವಿತ್ತಮಃ ಬ್ರಹ್ಮಣಿ ಉಪರತಃ ಶಾಂತಃ ನಿರಿಂಧನ ಇವಾನಲಃ ಅಹೈತುಕ ದಯಾಸಿಂಧು ಬಂಧುರಾನಮತಾಂ ಸತಾಂ ತಮಾರಾಧ್ಯ ಗುರುಂ ಭಕ್ತ್ಯಾ ಪ್ರಶ್ರಯ ಸೇವನೈ ಪ್ರಸನ್ನಂ ತಮನುಪ್ರಾಪ್ಯ ಪೃಚ್ಛೇತ್ ಜ್ಞಾತವ್ಯಂ ಆತ್ಮನಃ. ಅದ್ಭುತವಾದಂಥ ಮಾತುಗಳಿವು. ಇಷ್ಟೆಲ್ಲ ಸಾಧನೆಗಳನ್ನು ಯಾವನು ಇಟ್ಟುಕೊಂಡಿದ್ದಾನೆ ಉಕ್ತ ಸಾಧನ ಸಂಪನ್ನ, ಅದರೊಳಗೆ ಪನ್ನ ಅಂದರೆ ಪಡ್ಕೊಂಡವನು, ಚೆನ್ನಾಗಿ ಪಡ್ಕೊಂಡವನು ಸಂಪನ್ನ, ಎಲ್ಲ ಫುಲ್ಫಿಲ್ಮೆಂಟ್ ಇದರೊಳಗೆ ಬಂದಿರುವಂಥವನು ತತ್ವಜಿಜ್ಞಾಸು. ಅರ್ಥ ಅಲ್ಲ, ಅರ್ಥಾರ್ಥಿ ಅಲ್ಲ, ದೀನ ಅಲ್ಲ, ಅವನು ಕೇವಲ ಜಿಜ್ಞಾಸುವಾದವನು. ಜ್ಞಾತುಕಾಮ, ಜ್ಞಾತುಮಿಚ್ಛಾ ಜಿಜ್ಞಾಸ, ತಿಳ್ಕೊಳ್ಳುವ ಬಯಕೆ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಆ ಬಯಕೆ ಉಳ್ಳವನಾದವನು, ಆತ್ಮವಸ್ತುವನ್ನು ತಿಳ್ಕೊಳ್ಬೇಕು ಅಂತ ಬಯಕೆ ಇದ್ದವನು ಉಪಸೀದೇತ್, ಹತ್ತಿರಕ್ಕೆ ಹೋಗಬೇಕು, ಗುರುವಿನ ಹತ್ತಿರಕ್ಕೆ ಹೋಗಬೇಕು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಮಿತ್ಪಾಣಿ ಉಪಗಚ್ಚೇತ್ ಅನ್ನುವಂಥ ಎಲ್ಲ ಮಾತುಗಳು ಬರ್ತವಲ್ಲ, ಪ್ರಸಿದ್ಧವಾದದ್ದು ಶಾಸ್ತ್ರದಲ್ಲಿ. ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ. ಇದೇನು ಈಗ ಪುಸ್ತಕವೂ ಇದೆಯಲ್ಲ ತಿಳ್ಕೊಳ್ಬಹುದು, ಕ್ಯಾಸೆಟ್ಟು ಇದೆಯಲ್ಲ ತಿಳ್ಕೊಳ್ಬಹುದು ಅಂತಂದರೆ, ಪುಸ್ತಕದಲ್ಲಿಯೇ ಇರುವ ಸಂದೇಹಗಳಿಗೆ ಯಾರು ಪರಿಹಾರ ಕೊಡ್ತಾರೆ? ಪುಸ್ತಕವನ್ನು ಓದಿ ಬಂದ ಮೇಲೆ ಇರುವ ಸಂದೇಹಕ್ಕೆ ಯಾರು ಪರಿಹಾರ? ಕ್ಯಾಸೆಟ್ಟನ್ನು ಕೇಳಿ ಬರುವ ಸಂದೇಹಗಳಿಗೆ ಯಾರು ಪರಿಹಾರ? ಹಾಗಾಗಿ ನಥಿಂಗ್ ಕ್ಯಾನ್ ರೀಪ್ಲೇಸ್ ಹ್ಯೂಮನ್ ಎಲಿಮೆಂಟ್. ನಾವು ಈಗ ಟೀಚಿಂಗ್ ಏಡ್ಸ್ ಅವು ಇವು ಎಲ್ಲ ಇಟ್ಕೊಂಡು ಬಿಟ್ಟಿದ್ದೀವಿ. ಕಂಪ್ಯೂಟರ್ಗಳ ಮೂಲಕ, ಅಂತರ್ಜಾಲಗಳ ಮೂಲಕ ಜಗತ್ತಿನಲ್ಲಿ ಯಾವ ವಿದ್ಯೆಯನ್ನು ಯಾರಿಗೂ ಕಲಿಸ್ತೀವಿ. ನಿಜ, ಪ್ರಗತಿ ಆಗಿದೆ. ಆದರೆ ಯಾವುದೂ ಕೂಡ ಆ ಕಂಪ್ಯೂಟರ್ನೇ ನಿರ್ಮಾಣ ಮಾಡಿದವನೊಬ್ಬ ಪಾಠ ಹೇಳಿಕೊಡೋದಕ್ಕೆ ಸಮಾನವಾಗುತ್ತಾ? ಖಂಡಿತವಾಗಿ ಇಲ್ಲ. ಕ್ಯಾಸೆಟ್ಟನ್ನು ಹಾಕಿಕೊಂಡು ಸಂಗೀತವನ್ನು ಹಾಡುವ ಪ್ರಯತ್ನ ಮಾಡಬಹುದು, ಆದರೆ ಅಪಸ್ವರ ಬಂದರೆ ಅದು ತಿದ್ದುತ್ತಾ? ಇಲ್ಲ. ಹೀಗಾಗಿ ವ್ಯಕ್ತಿತ್ವ ಒಂದು ಬೇಕೇ ಬೇಕಾಗುತ್ತೆ ಎದುರಿಗೆ. ಆದ್ದರಿಂದ ನಾವು ಗುರು ಅಂತ ಒಪ್ಪಿಕೊಳ್ಳೋದ್ರೊಳಗೆ ಯಾವ ಅಡ್ಡಿಯೂ ಕಾಣಿಸುವುದಿಲ್ಲ. ಈ ಕಾಲದಲ್ಲಿ ನಮಗೆ ಗುರುಗಳೇ ಸಿಗೋದಿಲ್ಲ ಅಂದರೆ ತೊಂದರೆ ಇಲ್ಲ, ಕಾಯಿರಿ. ನಿಮಗೆ ಎಲ್ಲಿವರೆಗೆ ಸಂದೇಹಗಳ ನಿವೃತ್ತಿ ಆಗೋಲ್ವಾ ಅಲ್ಲಿವರೆಗೂ ಕೂಡ ತೊಂದರೆ ಬಂದೇ ಬರುತ್ತೆ. ಅದಕ್ಕಾಗಿ ಸಂದೇಹ ನಿವೃತ್ತಿ ಮಾಡಿಕೊಳ್ಳೋದಕ್ಕೆ ಬೇಕಾದಷ್ಟು ಗ್ರಂಥಗಳನ್ನು ಓದಿರಿ. ಗ್ರಂಥಗಳನ್ನು ಗುರುಗಳೇ ಬರೆದಿದ್ದಾರೆ, ಆ ಮಟ್ಟಕ್ಕೆ ಅದು ಗ್ರಂಥವೂ ಗುರುವೇ, ಅದನ್ನು ಒಪ್ಪಿಕೊಳ್ಳೋಣ. ಸೌಂದರ್ಯ ಲಹರಿಗೆ ಲಕ್ಷ್ಮೀಧರ ವ್ಯಾಖ್ಯಾನ ಅಂತ ಒಂದು ವ್ಯಾಖ್ಯಾನವಿದೆ. ಅದನ್ನು ಬರೆದವನು ಲೋಲ ಲಕ್ಷ್ಮೀಧರ ಪಂಡಿತ ಅಂತ ಮಹಾಪಂಡಿತ.
ಸಾಯಂ ಸಂಫುಲ್ಲ ಮಲ್ಲಿ ಸುಮಸುರಭಿಸುಧಾ ಮಾಧುರಿ ಸಾಧುರೀತಿ ಪ್ರಿಂಖತ್ ಪುಂಖಾನುಪುಂಖ ಸ್ಫುರದಮರ ಸರಿತ್ ವೀಚಿ ವಾಚಾಲ ವಾಚಃ ಅಂತ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಾನೆ. ಸಂಜೆ ಮಲ್ಲಿಗೆಯ ಕಂಪು ಹೇಗೋ ಗಂಗಾ ತರಂಗಿಣಿಯ ಆ ಒಂದು ನರ್ತನ ಹೇಗೋ ಪ್ರವಾಹದ್ದು, ಹಾಗೆ ನನ್ನ ಮಾತು ಅಷ್ಟು ಮನೋಹರ ಸೌರಭ್ಯದಿಂದ ಕೂಡಿದೆ, ಆ ಗಂಗಾ ಪ್ರವಾಹದ ಹಾಗೆ ಅನರ್ಗಳವಾದದ್ದು ಅಂತ ಹೇಳ್ತಾ, ಗತೋಯಂ ಶಂಕರಾಚಾರ್ಯೋ ವೀರ ಮಹೇಶ್ವರೋ ಗತಃ ಷಟ್ಚಕ್ರ ಭೇದನೆ ಕೋವಾ ಜಾನೀತೆ ಮತ್ಪರಿಶ್ರಮಂ. ಶಂಕರಾಚಾರ್ಯನೂ ಇಲ್ಲ, ವೀರ ಮಹೇಶ್ವರ ಅಭಿನವಗುಪ್ತನೂ ಇಲ್ಲ. ಇನ್ನು ಈ ಷಟ್ಚಕ್ರ ಭೇದನದ ನನ್ನ ಶಕ್ತಿಯನ್ನು ಯಾರಿಗೆ ಹೇಳಿಕೊಳ್ಳಿ, ಯಾರಿಗಿದು ಗೊತ್ತಾಗುತ್ತೆ ಅಂತ ಜಗನ್ನಾಥ ಪಂಡಿತರಾಜ ಹೇಳ್ತಾನೆ. ಕರುಣ್ಯ ಕಾರುಣ್ಯಾಸ್ಪದಂ ಅಸಮಶೀಲ ಖಲು ಮೃಗಾ ನಖಾನಾಂ ಪಾಂಡಿತ್ಯಂ ಪ್ರಕಟಯಿತು ಕಸ್ಮಿನ್ ಮೃಗಪತಿ. ಎಲ್ಲಿಯೋ ದಿಗಂತದಲ್ಲಿ ದಿಗ್ಗಜಗಳಿವೆಯಂತೆ, ಇನ್ನು ಇರೋ ಜುಜುಬಿ ಆನೆಗಳು ಕೇವಲ ಕರುಣಾ ಪಾತ್ರರು, ಇನ್ನು ಮಿಕ್ಕ ಪ್ರಾಣಿಗಳ ಬಗ್ಗೆ ಹೇಳುವುದೇನುವಂಥದ್ದು. ಅಸಮಶೀಲ ಖಲು ಮೃಗಾ, ನಮ್ಮ ಜೊತೆ ಸ್ಪರ್ಧೆಗೆ ಅವು ಸರಿಯಲ್ಲ, ಇನ್ನು ನನ್ನ ಉಗುರುಗಳ ಪಾಂಡಿತ್ಯವನ್ನು ಎಲ್ಲಿ ತೋರಿಸಲಿ ಅಂತ, ಯಾರೂ ಇಲ್ಲವಲ್ಲ ಅಂತ. ಆಂಧ್ರ ಪ್ರದೇಶದಲ್ಲಿ ಒಬ್ಬರು ಮಹಾವಿದ್ವಾಂಸರಿದ್ದರಂತೆ, ಸುಬ್ಬಾ ಭಟ್ಟ ಅಂತ. ಅವರು ಸುಬ್ಬಾ ಭಟ್ರು ಕಾಶಿಗೆ ಹೋಗಿ ವ್ಯಾಕರಣ ತರ್ಕವನ್ನು ಅಭ್ಯಾಸ ಮಾಡಿ ಬಂದರಂತೆ. ಆಗ 3 ಜನ ಇದ್ದರಂತೆ, ಸುಬ್ಬತ್ರಯಂ ಅಂತ ಹೇಳ್ತಾ ಇದ್ದರಂತೆ. 3 ಜನ, ಸುಬ್ಬಾ ಭಟ್ಟ, ಸುಬ್ಬಾಶಾಸ್ತ್ರಿ ಮತ್ತು ಇನ್ನೊಬ್ಬರು ಸುಬ್ಬಾ ಭಟ್ರ. ಇವರು 3 ಜನ ಬಿಟ್ಟು ಇನ್ಯಾರಿಗೂ ತರ್ಕದಲ್ಲಿ ಈ ಅಸಾಧಾರಣವಾದಂಥ ಒಂದು ಪಾರಿಣತೆ ಇಲ್ಲ ಅಂತ. ಅವರು ಕಾಶಿಯಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡ ಮೇಲೆ ಕಾಶಿ ಪಂಡಿತರ ಮೇಲೆಲ್ಲ ಒಂದು ವಾಗ್ಯುದ್ಧ ಮಾಡಿದ್ರು. ವಾದ ಭಿಕ್ಷೆ ಅಂತ ಕೇಳುವುದುಂಟಲ್ಲ, ಯಾವ ಭಿಕ್ಷೆಯನ್ನಾದರೂ ನಿರಾಕರಿಸಬಹುದು, ವಾದ ಭಿಕ್ಷೆ ನಿರಾಕರಿಸುವಂತಿಲ್ಲ. ಮಸ್ತಕರಾಗಿ ಸೋತೆ ಅಂತ ಜಿತೋಸ್ಮಿ ಅಂತ ಅನ್ನಬೇಕು, ಇಲ್ಲದೇ ಇದ್ದರೆ ಅವ್ರ ಜೊತೆ ವಾದಕ್ಕೆ ಕೂತ್ಕೋಬೇಕು. ಹಾಗೆ ಕೂತ ಮೇಲೆ ಎಲ್ಲ ಪಂಡಿತರು ಹೋದ ಮೇಲೆ ಇವರು ಹೇಳಿದ್ರಂತೆ, ಕಾಶ್ಯಾಂ ಏಕಃ ಕಾಶಿನಾಥೋವಶಿಷ್ಟ ಅಂತ. ಇನ್ನು ಕಾಶಿಯಲ್ಲಿ ಒಬ್ಬ ವಿಶ್ವನಾಥ ಮಾತ್ರ ಉಳಿದಿದ್ದಾನೆ, ಇನ್ನೆಲ್ಲರನ್ನೂ ಗೆದ್ದು ಬಿಟ್ಟಿದ್ದೀನಿ ನಾನು ಅಂತ. ಆಮೇಲೆ ಅವರು ಆಂಧ್ರ ಪ್ರದೇಶಕ್ಕೆ ಬಂದ್ರಂತೆ. ಬಂದರೆ ಅಲ್ಲಿ ಬೊಬ್ಬಲಿ ಸಂಸ್ಥಾನದಲ್ಲಿ, ಚಿಕ್ಕ ಸಂಸ್ಥಾನ, ಅಲ್ಲಿ ಒಬ್ಬ ಮಹಾಪಂಡಿತರಿದ್ದರಂತೆ. ಅವರ ಎದುರಿಗೆ ಇವರು ತರ್ಕ ಮಾಡಿ ಸೋತು ಹೋಗ್ಬಿಟ್ರು. ಕಡೆಗೆ ಇವರು ಕಾಶಿಗೆ ವಾಪಸ್ ಹೋಗಿ ಮತ್ತೆ ತನ್ನ ಗುರುವಿನ ಹತ್ರ ಕೂತ್ಕೊಂಡು ಮತ್ತಷ್ಟು ಕ್ರೋಢಪತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಇವ್ರನ್ನ ಮತ್ತೆ ಗೆಲ್ಲಬೇಕು ಅಂತ 1-2-3 ವರ್ಷ ಆದಮೇಲೆ ವಾಪಸ್ ಬಂದಂತೆ. ಬಂದರೆ ಅಷ್ಟೊತ್ತಿಗೆ ಈ ಪಂಡಿತರ ಸತ್ತೇ ಹೋಗ್ಬಿಟ್ಟಿದ್ರಂತೆ. ಅಯ್ಯೋ, ನಾನು ಕಲಿತದ್ದೆಲ್ಲ ವ್ಯರ್ಥವಾಯ್ತಲ್ಲ ಅಂತ ಗೋಳಾಡಿದ್ರಂತೆ. ಆ ರೀತಿ ಹಾಗೆಲ್ಲ ವೈದುಷ್ಯವನ್ನು ಪಡ್ಕೊಂಡು ಆ ಒಂದು ಪಾರಿಣತೆಗೆ ಹೋಗುವಂಥದ್ರೊಳಗೆ ಏನು ವಿಶೇಷವಾದಂಥ ಸ್ವಾರಸ್ಯ ಇಲ್ಲ. ಆದರೆ ಅಲ್ಲಿರುವಂಥ ಕಮಿಟ್ಮೆಂಟ್ ಅದು ಬಹಳ ಮುಖ್ಯ. ಆ ಜಿಜ್ಞಾಸೆ ತುಂಬ ಮುಖ್ಯವಾದಂಥದ್ದು. ಹೀಗೆ ಎಲ್ಲವನ್ನ ತಿಳ್ಕೊಂಡು ಉಪರತನಾದಂಥವನು, ಆತ್ಮವಸ್ತು ಬಿಟ್ಟು ಮತ್ತು ಯಾವುದು ಬೇಡ ಅಂತ ಅಂದುಕೊಂಡಂಥವನು, ಅವನು ಹೋಗಬೇಕು, ಗುರುವಿನ ಹತ್ತಿರಕ್ಕೆ ಬರಬೇಕು. ಅವನು ಬಂಧ ವಿಮೋಕ್ಷಣಕ್ಕಾಗಿ ಬರಬೇಕು, ಇನ್ಯಾವುದಕ್ಕೂ ಅಲ್ಲ. ಪ್ರಾಜ್ಞನಾದ ಗುರುವನ್ನು ಹೋಗಿ ಆಶ್ರಯಿಸಬೇಕು. ಪುಸ್ತಕ ಅಲ್ಲದೆ ಇನ್ಯಾವುದು ಗುರುವಾದಕ್ಕೂ ಸಾಧ್ಯ? ಯಾವುದೂ ಸಾಧ್ಯ, ಎಲ್ಲೆಲ್ಲಿಯೂ ಬರುತ್ತೆ. ಭಾಗವತದ 11ನೇ ಸ್ಕಂದದಲ್ಲಿ ಎಲ್ಲ ವಿಷಯಗಳು ಕೂಡ, ಒಂದು ಜೇನುಹುಳ ಇರ್ಬೋದು, ಒಂದು ಇರುವೆ ಇರ್ಬೋದು, ಒಂದು ಹಂಸ ಇರ್ಬೋದು, ಒಂದು ಶಂಖದ ಬಳೆ ಇರ್ಬೋದು, ಇವೆಲ್ಲ ಗುರುಗಳಾದಂಥ ಸಂಗತಿ ಬರುತ್ತೆ. ಗುರುಗಳಾಗಬಹುದು, ಪ್ರೇರಣೆ ಕೊಡಬಹುದು. ಆದರೆ ನಮಗೆ ಶಾಸ್ತ್ರ ಸಂದೇಹ ಬಂದರೆ ಅನುಭವದ ನೆಲೆ ಯಾರಿಗುಂಟೋ ಅವ್ರನ್ನ ಕೇಳಿದ್ರೆ ಆಗುವ ಸಮಾಧಾನ ಇನ್ಯಾವುದರಿಂದಲೂ ಆಗೋಲ್ಲ. ನಾನು ಕಂಡಿದ್ದೀನಯ್ಯ ಇಷ್ಟೇ, ಇನ್ನೇನೂ ಇಲ್ಲ ಅಂತ. ನಮ್ಮ ವೆಂಕಟಾಚಲ ಶಾಸ್ತ್ರಿಗಳು ಎಷ್ಟೋ ಬಾರಿ ಹೇಳ್ತಾ ಇರ್ತಾರೆ, ನೀವೇನಾದರೂ ಹೇಳ್ರಿ, ಪರಿಚ್ಛೇದೋ ಹಿ ಪಾಂಡಿತ್ಯಂ ಕಿಂ ಪಾಂಡಿತ್ಯಂ ಪರಿಚ್ಛೇದ ಅಂತ. ಇದಷ್ಟೇ ಕಣಯ್ಯ, 3 ಲೋಕಕ್ಕೆ ಹೋಗು, ಇದು ಬಿಟ್ಟು ಇನ್ನೇನೂ ಇಲ್ಲ ಅಂತ ಹೇಳುವಂಥ ಪಂಡಿತರು ಬೇಕಪ್ಪ. ಯಾರು ದೊರಕ್ತಾರೋ ಅವಳಂತ ಅಂತ ಅವ್ರು ಹೇಳ್ತಿರ್ತಾರೆ. ಎಲ್ಲಿ ಸಿಗ್ತಾರೆ ಅಂತವ್ರು? ಸಿಗೋದಿಲ್ವೇ ಈಗ ನಮ್ಮ ಹತ್ರ? ಹೀಗೆ ನಿಶ್ಚಯ ಜ್ಞಾನ ಕೊಡುವಂಥವನು ಬೇಕು. ಅರ್ಜುನಿಗೆ ಕೃಷ್ಣ ಸಿಕ್ಕದನಲ್ಲ, ಮಾಶುಚಃ ಅಂತಂದುಬಿಟ್ನಲ್ಲ, ಅಳಬೇಡ ನಾನಿದ್ದೀನಿ ನೋಡ್ಕೊಳ್ತೀನಿ ಅಂತ. ವಿ ನೀಡ್ ಎ ಶೌಲ್ಡರ್ ಟು ಕ್ರೈ ಅಪಾನ್ ಅಂತೀವಲ್ಲ, ಹಾಗೆ ಬೇಕಾಗತ್ತೆ. ಅದನ್ನು ಇಲ್ಲಿ ಗುರು ಅಂತ ಹೇಳುವುದು. ಅದನ್ನು ದುರುಪಯೋಗ ಮಾಡಿಕೊಂಡಂಥ ಎಷ್ಟೋ ಜನ ಮಹನೀಯರಿದ್ದಾರೆ, ಅವರ ಬಗ್ಗೆ ನಾವು ಹೇಳಬೇಕಾಗಿಲ್ಲ, ಕುಹನ ಗುರುಗಳು. ಆದರೆ ನಿಜವಾದ ಗುರುವಿನಿಂದ ಆಗುವ ಪ್ರಯೋಜನ ಇನ್ಯಾರಿಂದಲೂ ಆಗುವುದಿಲ್ಲ. ಆ ವಿಷಯಕ್ಕಾಗಿ ಅಲ್ಲಿ ಗೌರವ. ಮತ್ತು ಶ್ರೋತ್ರಿಯನಾಗಿರಬೇಕು, ಅಂದರೆ ಶಾಸ್ತ್ರ ಚೆನ್ನಾಗಿ ತಿಳಿದವನಾಗಿರಬೇಕು. ಕೆಲವೊಮ್ಮೆ ಶಾಸ್ತ್ರಜ್ಞರಲ್ಲದ ಜ್ಞಾನಿಗಳಿರ್ತಾರೆ, ಅವರಿಂದ ಕೆಲವೊಮ್ಮೆ ನಮ್ಮ ಸಂದೇಹಗಳು ಸ್ಪಷ್ಟವಾಗಿ ನಿವೃತ್ತಿ ಆಗದೇ ಹೋಗಬಹುದು. ಕಾರಣ ಅವರಿಗೆ ಸಂದೇಹ ನಿವೃತ್ತಿ ಮಾಡುವಲ್ಲಿಯೇ ಪ್ರವೃತ್ತಿ ಇಲ್ಲದೆ ಹೋಗ್ಬೋದು. ಅದಕ್ಕಾಗಿ ವ್ಯಾಸಂಗ ಮಾಡಬೇಕು.
ಈಗ ಉದಾಹರಣೆಗೆ ಶಂಕರರಂಥವರು ಜ್ಞಾನಿಯೂ ವಿದ್ವಾಂಸರು ಇಬ್ಬರೂ ಆದವರು. ಹಾಗಾಗಿ ಅವರನ್ನು ಆಶ್ರಯಿಸಿದರೆ ನಮಗೆ ಸ್ಪಷ್ಟತೆ ಜಾಸ್ತಿ ಇರುತ್ತೆ. ನಮಗೆ ಎಷ್ಟೋ ಬಾರಿ ಅರಿವಿಗೆ ಕೂಡ ಬಂದಿರುತ್ತೆ. ಕೆಲವರು ಬಹಳ ಒಳ್ಳೆಯ ಸಂಗೀತಗಾರರು, ಸಂಗೀತ ಚೆನ್ನಾಗಿ ಹಾಡೋಕ್ಕೆ ಬರುತ್ತೆ, ಆದರೆ ಅವರಿಗೆ ಪಾಠ ಹೇಳ್ಕೊಡೋದಕ್ಕೆ ಬರೋದಿಲ್ಲ. ಶ್ಲಿಷ್ಟಾ ಕ್ರಿಯಾ ಕಸ್ಯಚಿತ್ ಆತ್ಮಸಂಸ್ಥಾ ಸಂಕ್ರಾಂತಿರನ್ಯಸ್ಯ ವಿಶೇಷ ಯುಕ್ತ ಯಸ್ಯೋಭಯಂ ಸಾಧು ಸ ಶಿಕ್ಷಕಾಣಾಂ ಧುರಿ ಪ್ರತಿಷ್ಠಾಪಯಿತವ್ಯ ಏವ ಅಂತ ಕಾಳಿದಾಸ ಮಾಲವಿಕಾಗ್ನಿಮಿತ್ರದಲ್ಲಿ ಹೇಳ್ದ. ಕೆಲವರಿಗೆ ಚೆನ್ನಾಗಿ ತಿಳುವಳಿಕೆ ಇರುತ್ತೆ, ಆದರೆ ಕಲಿಸ್ಕೊಡೋಕ್ಕೆ ಬರೋಲ್ಲ. ಕೆಲವರಿಗೆ ಟೆಕ್ನಿಕ್ ಚೆನ್ನಾಗಿರುತ್ತೆ, ಆದರೆ ಪಾಪ ತಿಳುವಳಿಕೆನೇ ಕಡಿಮೆ. ನಮ್ಮ ರಾಮಸ್ವಾಮಿಯವರು ಹೇಳ್ತಾ ಇರ್ತಾರೆ, ಅವ್ರದ್ದು ಇನ್ವೆಸ್ಟ್ಮೆಂಟೇ ಕಡಿಮೆ, ಟರ್ನ್ ಓವರ್ ಜಾಸ್ತಿ ಅಂತ. ಆ ಥರದ್ದು ಕೆಲವರ ವೈದುಷ್ಯ. ಇದು ಎರಡೂ ಇರುವಂಥವರು ಬೇಕು. ತನ್ನ ಅನುಭವವನ್ನು ಭಾಷೆಯಲ್ಲಿ ನಿಸ್ಸಂದಿಗ್ಧವಾಗಿ ಹೇಳಬಲ್ಲಂಥವನಾಗಿರಬೇಕು. ನಿರ್ವಿವಾದವಾಗಿ ತರ್ಕದ ಯಾವ ಒಂದು ಕೋಟಲೆಗೂ ಸಿಲುಕದಂತೆ ಹೇಳುವವನಾಗಿರಬೇಕು. ಶಂಕರರ ಭಾಷ್ಯ ಓದುವಾಗ ಅಂಥ ಭಾವ ಬರುತ್ತೆ. ನನ್ನ ಪರಿಮಿತವಾದ ವ್ಯಾಸಂಗದ ಚೌಕಟ್ಟಿನಲ್ಲಿ ಹೇಳೋದಿದ್ದರೆ ಶಂಕರರ ಭಾಷ್ಯ ಓದುವಾಗ, ಆನಂದವರ್ಧನ ಅಭಿನವಗುಪ್ತಾದಿಗಳ ಬರವಣಿಗೆಯನ್ನು ಓದುವಾಗ, ಅದೇ ರೀತಿಯಲ್ಲಿ ನಮ್ಮ ಹಿರಿಯಣ್ಣನಂಥವರ ಬರವಣಿಗೆಗಳನ್ನು ಓದುವಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವರು ನಿಶ್ಚಪ್ರಚವಾಗಿ ಒಂದಿಷ್ಟು ಸಂದೇಹಕ್ಕೆ ಅವಕಾಶವಿಲ್ಲದೆ ಅನುಭವಿಸಿ ಹೇಳ್ತಾ ಇದ್ದಾರೆ ಅಂತ. ರಮಣ ಮಹರ್ಷಿಗಳ ಬರವಣಿಗೆ ನೋಡುವಾಗ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಈ ಕ್ಲಾರಿಟಿ ಇದೆ, ಈ ಎಕ್ಸ್ಪ್ರೆಷನ್ನಲ್ಲಿ ಐಡಿಯಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನಿಸುತ್ತೆ. ಇಂಥದ್ದು ಇನ್ನೂ ಹಲವರು ಮಹನೀಯರು ಇರ್ತಾರೆ. ಅದು ನಮಗೆ ಬಹಳ ಬೇಕಾಗಿರುವಂಥದ್ದು. ಇಂಥ ಗುರು ಶ್ರೋತ್ರಿಯ ಅಂತ ಅನ್ನುವುದರಲ್ಲಿ ಸುಮ್ಮನೆ ವೇದಾಭ್ಯಾಸ ಜಡ ಛಾಂದಸ ಅನ್ನುವ ಅರ್ಥ ಅಲ್ಲ. ವೇದದ ಹುರುಳನ್ನು ತಿರುಳನ್ನು ತಿಳ್ಕೊಂಡಂಥವನು. ರುಚೋ ಅಕ್ಷರೇ ಪರಮೇ ವ್ಯೋಮನ್ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧು ಯಸ್ತನ್ನ ವೇದ ಕಿಮೃಚಾ ಕರಿಷ್ಯತಿ ಯ ಇತ್ತದ್ವಿದುಸ್ತೈ ಮೇ ಸಮಾಸತೆ. ವೇದವೇ ಹೇಳುತ್ತೆ, ಸುಮ್ಮನೆ ವೇದ ಬಡ್ಕೊಂಡ್ರೆ ಏನೇ ಪ್ರಯೋಜನ? ವೇದದ ಮಾತನ್ನೇ ಯಾಸ್ಕರು ನಿರುಕ್ತದಲ್ಲಿ ಕೋಟ್ ಮಾಡ್ತಾರೆ. ಭಾರವಾಹಿ, ಕೇವಲ ಭಾರ ಹೊತ್ತಿರ್ತಕ್ಕಂಥ ಕತ್ತೆ ಅರ್ಥವನ್ನು ತಿಳ್ಕೊಳ್ಳದೆ ಇರುವಂಥದ್ದು ಅಂತ. ಹಾಗಲ್ಲದೆ ಆ ಅಕ್ಷರವನ್ನು ಹೃದಯದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಹೊರಗಿನ ವೇದವೂ ಬಂದು ಸೇರುತ್ತೆ. ಅದಿಲ್ಲದೇ ಇದ್ದವರು ಹೊರಗಿನ ವೇದ ಇಟ್ಕೊಂಡು ಏನು ಮಾಡೋದಕ್ಕೆ ಸಾಧ್ಯ? ಏನೂ ಇಲ್ಲ. ಆ ರೀತಿ ಅಲ್ಲದೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಅನುಭವ ಮತ್ತು ಶಾಸ್ತ್ರಕ್ಕೆ ಅವಿರೋಧವನ್ನು ಕಾಣುವಂಥದ್ದು. ಶಾಸ್ತ್ರ ಅನುಭವಗಳಿಗೆ ಅವಿರೋಧ, ಶಾಸ್ತ್ರ ತರ್ಕಗಳಿಗೆ ಅವಿರೋಧ ಮತ್ತು ಅನುಭವ ತರ್ಕಗಳಿಗೆ ಅವಿರೋಧ. ಇದಿಷ್ಟನ್ನು ಮಾಡಿಕೊಂಡಂಥವನು ಶ್ರೋತ್ರಿಯ ಬ್ರಹ್ಮನಿಷ್ಠ. ಅವರಿಜಿನಃ ನಿಷ್ಪಾಪನಾಗಿರಬೇಕು. ಎಥಿಕಲ್ ವ್ಯಾಲ್ಯೂ ಅವನಲ್ಲಿ ಇರಬೇಕು. ನಾನು ಬ್ರಹ್ಮಜ್ಞಾನಿ ಏನು ಮಾಡಿದ್ರೂ ನಡೆಯುತ್ತೆ ಅಂತ ಇರಬಾರ್ದು. ಯಾಕೆ? ಲೋಕ ಅವನನ್ನು ಒಂದು ಮಾದರಿ ಅಂತ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿ ಅವನು ಸರಿಯಾದ ರೀತಿಯಲ್ಲಿ ಇರಬೇಕು. ಹೀಗೆಲ್ಲವಾದರೆ ಲೋಕ ಭ್ರಮೆಗೊಳಗಾಗುತ್ತೆ. ಕೃಷ್ಣ ಅದಕ್ಕೆ ಹೇಳ್ತಾನೆ, ನಾನು ಏನೂ ಮಾಡಬೇಕಿಲ್ಲ, ಆದರೂ ನಾನು ಎಲ್ಲ ಮಾಡ್ತಾ ಇದ್ದೀನಿ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತವ್ಯಂ ವರ್ತಯೇವಚ ಕರ್ಮಣಿ. ಕಾಳಿದಾಸನು ಅದನ್ನೇ ಹೇಳ್ತಾನೆ, ಏನೂ ಮಾಡಬೇಕಾಗಿಲ್ಲ ನೀನು, ಆದರೆ ಅನವಾಪ್ತವ್ಯಂ ನತೇ ಕಿಂಚನ ವಿದ್ಯತೆ ಲೋಕಾನುಗ್ರಹ ಏವೈಕಃ ಹೇ ಜನ್ಮ ಹೇತುಸ್ತೆ ಜನ್ಮಕರ್ಮಣೋ ಅಂತ. ನಿನ್ನ ಹುಟ್ಟು ಮತ್ತು ಕೆಲಸಗಳಿಗೆ ಕಾರಣ ಲೋಕಾನುಗ್ರಹ ಅಷ್ಟೇ, ಮತ್ತಾವುದೂ ಇಲ್ಲ ಅಂತ. ಇವರು ಶ್ರೀರಾಮಕೃಷ್ಣ ಪರಮಹಂಸರು ನಾಗಮಹಾಶಯರಿಗೆ ಹೇಳಿದ್ರಂತೆ, ನೀನು ಸನ್ಯಾಸ ತಗೋಬೇಡ ಅಂತ ಅವ್ರು ಬಹಳ ಬಯಸಿದ್ರು. ಒಬ್ಬ ಗೃಹಸ್ಥ ಹೇಗಿರ್ತಾನೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನೀನು ಗೃಹಸ್ಥಾಶ್ರಮದಲ್ಲಿ ಇರು ಅಂತ. ಈ ಭಾವ ಬಹಳ ಮುಖ್ಯ. ಅದಕ್ಕೆ ಅವರ್ಜಿನ ಮತ್ತು ಅಕಾಮಹತ, ಇದು ವೇದದ ಮಾತೇ ಆಗಿದೆ. ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಅಂತ ತೈತ್ರಿಯದಲ್ಲಿ ಬರುತ್ತಲ್ಲ. ಅಕಾಮಹತ, ಕಾಮಕ್ಕೆ ಘಾಸಿಗೊಳ್ಳದವನು, ಅಂದರೆ ಯಾವ ಬಯಕೆಗಳಿಂದಲೂ ಹತನಾಗದೇ ಇರೋಂಥವನು ಇವನು. ಅಂದರೆ ಯಾವುದೇ ಬಯಕೆ ಹಿಂದೆ ಹೋಗಿ ಘಾಸಿಯಾಗಿ ಆಕ್ಸಿಡೆಂಟ್ ಆಗಿ ಬ್ಯಾಂಡೇಜ್ ಹಾಕಿಸ್ಕೊಳ್ಳದೆ ಇದ್ದಂಥವನು ಅಂತ. ಯಾವ ಬಯಕೆಯೂ ಡಿಸ್ಟರ್ಬ್ ಮಾಡದೇ ಇರುವಂಥವನಾಗಿರಬೇಕು. ತುಂಬ ಜನ ಶಿಷ್ಯ ವ್ಯಾಮೋಹಕರಾಗಿರ್ತಾರೆ. ಆ ಶಿಷ್ಯರನ್ನು ತಮ್ಮ ವಶೀಕರಣ ಮಾಡಿಕೊಂಡು ತಮ್ಮ ಬಗಲಲ್ಲೇ ಇಟ್ಟುಕೊಳ್ಬೇಕು ಅಂತ. ಇನ್ನೊಬ್ಬ ವಿದ್ವಾಂಸರ ಭಾಷಣಕ್ಕೆ ಹೋಗಿ ಕೇಳಿಬಿಟ್ರೆ ಅವನು ಎಲ್ಲಿ ಬೋರ್ಡೇ ತಿರುಗಿಸ್ಬಿಡ್ತಾನೋ, ನನ್ನ ಶಿಷ್ಯ ಅಲ್ಲದೆ ಹೋಗ್ಬಿಡ್ತಾನೋ ಅಂತ ಇವ್ರಿಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಕಾಡ್ತಾ ಇರುತ್ತೆ. ಅವ್ರು ಎಷ್ಟು ಕಾಷಾಯ ಉಟ್ರೆ ಏನು, ಎಷ್ಟು ದಂಡ ಇಟ್ಟುಕೊಂಡ್ರೆ ಏನು, ಎಲ್ಲ ದಂಡವೇ ಆಗುತ್ತೆ. ಯಾವ ಸಂಸ್ಥೆಗಳಿಗೆ ಅಧಿನೇತರಾಗಿದ್ದರೆ ಏನು, ಎಷ್ಟು ಆನಂದ ಅಂತ ಹೆಸರಿಗೆ ಪಕ್ಕ ಅಂಟಿಸ್ಕೊಂಡ್ರೂ ಒಳಗಿರುವುದು ವಿಷಾದವೇ ಹೊರತು ಮತ್ತೇನಲ್ಲ. ಬ್ರಹ್ಮಾನಂದರಾಗಲಿ ಶಂಕರಾನಂದರಾಗಲಿ ವಿಷ್ಣುವಾನಂದರಾಗಲಿ ಶಕ್ತ್ಯಾನಂದರಾಗಲಿ ಅಶಕ್ತಾನಂದರೆ ಇನ್ಯಾವುದೂ ಅಲ್ಲ.
ಅವರ ಪಾಲಿಗೆ ನಾವು ಅಬ್ರಹ್ಮಣ್ಯ ಅಂತಲೇ ಹೇಳಬೇಕಾಗುತ್ತೆ. ಹೀಗಾಗಿ ಅದು ನಿಷ್ಪ್ರಯೋಜಕವಾದದ್ದು. ಅಕಾಮಹತಿ ಅದು ಬಹಳ ಮುಖ್ಯವಾದದ್ದು. ಯಾವುದು ಒಬ್ಬ ಮನುಷ್ಯನಿಗೆ ಟೆಸ್ಟಿಂಗ್ ಅಂತಂದರೆ ಕಾಸ್ಟಿಕ್ ಟೆಸ್ಟು, ಅದನ್ನು ಆ್ಯಸಿಡ್ ಟೆಸ್ಟ್ ಅಂತಲೇ ಕರೀಬಹುದು. ಬಯಕೆಗಳಿಗೆ ಸ್ಪಂದಿಸ್ತಾನ ಅಂತ. ಒಮ್ಮೆ ಬಯಕೆಗಳಿಗೆ ಸ್ಪಂದಿಸಿದರೆ ಅದು ಎಷ್ಟು ದೊಡ್ಡ ಗುರುತ್ವ ಇದ್ದರೂ ಬ್ರಹ್ಮಜ್ಞತೆಯನ್ನು ದಯಪಾಲಿಸುವಂಥದ್ದು ಅಲ್ಲ ಅಂತ. ಬ್ರಹ್ಮವಿತ್ತಮಃ, ಬ್ರಹ್ಮವಿತ್ ಆಗಿರುವವರಲ್ಲಿ ಶ್ರೇಷ್ಠನಾದಂಥವನು. ಬ್ರಹ್ಮಣಿ ಉಪರತಃ, ತನ್ನ ಎಲ್ಲ ಆಸಕ್ತಿಯನ್ನು ಬ್ರಹ್ಮದಲ್ಲಿ ಕರಗಿಸಿಕೊಂಡವನು. ಶಾಂತಃ ನಿರಿಂಧನ ಇವಾನಲಃ, ಉರುವಲಿಲ್ಲದ ಬೆಂಕಿಯಂತೆ ಆರಿ ಹೋಗಿರುವಂಥದ್ದು. ಅತೃಣೇ ಪತಿತೋ ವನ್ನಿ ಸ್ವಯಮೇ ಓಪಶಾಮ್ಯತೆ ಅಂತ, ಹುಲ್ಲಿಲ್ಲದ ಜಾಗದಲ್ಲಿ ಬಿದ್ದ ಬೆಂಕಿ ತಾನಾಗಿ ಆರುತ್ತದೆ. ವಿಷಯವೇ ಅವನ ಪಾಲಿಗೆ ಇಲ್ಲದಾಗ ಅವನಲ್ಲಿ ವಿಷಯ ವಾಸನೆ ಹೇಗೆ ಬರೋದಕ್ಕೆ ಸಾಧ್ಯ? ಯಾವುದೂ ಇಲ್ಲ. ಡಿ ವಿ ಜಿಯವ್ರ ಕಗ್ಗದಲ್ಲಿ ಹೇಳ್ತಾರೆ, ವಾಸನೆ ತಾಯಿ, ಸಂದರ್ಭ ತಂದೆ ಅಂತ. ವಾಸನೆಯೇ ಇಲ್ಲದ ಮೇಲೆ ಸಂದರ್ಭವೇ ಇಲ್ಲ. ಜನ್ಮಕ್ಕೆ ತಾಯಿ ಬೇಕೇ ಬೇಕು, ತಾಯಿ ಇಲ್ಲದಿದ್ದರೆ ಜನ್ಮವೇ ಸಾಧ್ಯ ಇಲ್ಲ. ಹೀಗೆ ಬೀಜಭೂತವಾಗಿರುವಂತಹ ಅವಿದ್ಯೆಯನ್ನು ನಾಶ ಮಾಡಿಕೊಂಡಂಥವರು. ಮತ್ತು ಅಹೈತುಕ ದಯಾ ಸಿಂಧು, ಅವ್ಯಾಜವಾದ ಕಾರುಣ್ಯ ಸಿಂಧುವಾಗಿರಬೇಕು ಅಂತ. ಹಾಗಿಲ್ಲದೆ ಇದ್ದವನು ಓಡಿಸಿಬಿಡ್ತಾನೆ. ನಾವು ಎಷ್ಟು ಕಥೆಗಳನ್ನು ಕೇಳಿಲ್ಲ. ಜ್ಞಾನಿ ಅಂತ ಭಾವಿಸಿ ಒಬ್ಬನ ಹತ್ತಿರಕ್ಕೆ ಹೋದರೆ ಅವನು ಬಾಯಿಗೆ ಬಂದಂತೆ ಬೈದು ಓಡಿಸ್ತಾ ಇರ್ತಾನೆ. ತರಾಸು ಅವರ ಹಂಸಗೀತೆ ಕಾದಂಬರಿಯಲ್ಲಿ ಆ ಭೈರವಿ ವೆಂಕಟಸುಬ್ಬಯ್ಯ, ಭೈರವಿ ಅಂತ ಹೆಸರು ಬರೋಕ್ಕೆ ಮುನ್ನ ಆ ಬುವಾ ಹತ್ತಿರಕ್ಕೆ ಹೋಗ್ತಾನೆ. ಅವನು ಇವನನ್ನು ನಿನಗೆಲ್ಲಿ ಸಂಗೀತ ಬರುತ್ತೆ ಹೋಗು ಅಂತ ಒದೀತಾ ಇರ್ತಾನೆ. ಮತ್ತು ಒಂದು 2 ಬೋರ್ಡೆ ಹೆಂಡ ಬೇಕು ಅಂತ ಕೇಳಿದ್ರೆ ಎಲ್ಲಿಂದ ತಂದು ಕೊಡೋದು? ಅಪೇಯ, ಅಭಕ್ಷ್ಯ ಇವುಗಳನ್ನೆಲ್ಲ ಅವನು ನಿತ್ಯ ಆಹಾರವಾಗಿ ಮಾಡಿಕೊಂಡಿದ್ದಾನೆ. ನಿನ್ನ ಕಿವಿಲಿದೆಯಲ್ಲ ಅದನ್ನು ಮಾರಿಬಿಟ್ಟು ಕೊಡು ಅಂತ, ಆ 10 ಕಡಕ್ಕಿರುತ್ತೆ ಅದನ್ನು ಮಾರಿಬಿಟ್ಟು ಕೊಡುವಂಥದ್ದು. ಹೀಗೆಲ್ಲ ಎಷ್ಟೋ ನೋಡಿದ್ದೀವಿ. ಆ ಥರ ಎಷ್ಟು ಜನ ಹೋಗಿ ಗುರುಗಳ ಹತ್ರ ಇಲ್ಲ ಅಂತ ಅನಿಸ್ಕೊಂಡು ಬರ್ತಾರೆ. ಹಾಗಲ್ಲದೆ ಕೇಳಿದಷ್ಟನ್ನೆಲ್ಲ ಕೊಡಬೇಕಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ದಿವಸ ಅಳ್ತಾ ಇದ್ದರಂತೆ, ತಾಯಿ ನನಗಿರುವ ಈ ಜ್ಞಾನವನ್ನು ಯಾರಿಗಾದರೂ ಶಿಷ್ಯರಿಗೆ ಕೊಡಬೇಕು, ನೀನು ನನಗೆ ಶಿಷ್ಯರಿಂದ ಕರುಣಿಸು, ನನಗೆ ಮಕ್ಕಳು ಬೇಕು ಅಂತ ಬೇಡ್ತಾ ಇದ್ರಂತೆ. ಅಂದರೆ ಶಿಷ್ಯ ಸಂತಾನ ಬೇಕು ಅಂತ. ಇಂಥದ್ದು ಬಹಳ. ರಮಣರು ತಾವು ಅಲ್ಲಿ ಸ್ಕಂದ ಗುಹೆಯಲ್ಲಿ, ಆಮ್ರ ಗುಹೆಯಲ್ಲಿ ಇದ್ದಾಗ ಯಾವ ಸಂಪರ್ಕಕ್ಕೂ ಬರ್ತಾ ಇರಲಿಲ್ಲ. ಯಾರೋ ಕೆಲವರು ಬ್ರಾಹ್ಮಣ ಸ್ವಾಮಿ ಅಂತ ಕರೀತಾ ಇದ್ರು. ಅವರು ಎಲ್ಲೆಲ್ಲೋ ಅಲಿತಾ ಇದ್ದಿದ್ದನ್ನು ನೋಡಿಬಿಟ್ಟಿದ್ರೂ ಒಬ್ಬ ಸಾಮಾನ್ಯ ದಲಿತ ಮಹಿಳೆ ನಿನಗೆ ಸುಮ್ಮನೆ ಇರೋಕ್ಕಾಗೋಲ್ವಾ ಅಂತ ಕೇಳಿದ್ಲಂತೆ. ಅವ್ರು ಹಾಗೆ ಸುಮ್ಮನೆ ಇದ್ಬಿಟ್ರು. ಶುಮ್ಮಾಯಿರ್ ಅವ್ರ ದೊಡ್ಡ ಜಪವೇ ಆಗಿಬಿಡ್ತು. ಅಂಥ ರಮಣರನ್ನು ವಾಸಿಷ್ಠ ಗಣಪತಿ ಮುನಿಗಳು ಹೋಗಿ ಕೇಳಿದ್ರಂತೆ, ನಾನು ಬೇಕಾದಷ್ಟು ಶಾಸ್ತ್ರಾಧ್ಯಯನ ಮಾಡಿದ್ದೀನಿ, 4 ವೇದಗಳನ್ನು ಬುಡಮೇಲಾಗಿ ಹೇಳ್ತಾ ಇದ್ರು. ವಾಸಿಷ್ಠ ಗಣಪತಿ ಮುನಿಗಳ ಶಕ್ತಿ ಎಂಥದ್ದು ಅಂದರೆ, ಒಂದು ಪುಸ್ತಕವನ್ನು ಮೇಲೆ ಎಸೆಯೋದು, ಎಸೆದರೆ ಯಾವ ಪುಟ ತೆಕ್ಕೊಳುತ್ತೆ ಆ ಪುಟ ಹೀಗೆ ನೋಡ್ತಾ ಇದ್ದಂತೆಯೇ ಅದರಲ್ಲಿರುವ ವಿಷಯಗಳನ್ನೆಲ್ಲ ಗ್ರಹಣೆ ಮಾಡಿಕೊಳ್ಳೋದು. ಇಷ್ಟು ಅವರಿಗೆ ಧಾರಣ ಶಕ್ತಿ ಇದ್ದದ್ದು.